Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಈ ದಿನ ಈ ಸುಂದರವಾದ ಮಧ್ಯಾಹ್ನ 3:30 ಗಂಟೆಯ ಸಮಯದಲ್ಲಿ ಸ್ವರ್ಗೀಯ ಮನ್ನಾ ಶುಶ್ರೂಷೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ. ಸ್ವರ್ಗೀಯ ಮನ್ನಾ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಎಂಬುದಾಗಿ ಪ್ರಭು ಯೇಸು ಹೇಳುತ್ತಾರೆ. ಹಾಗೂ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಸ್ವರ್ಗದಿಂದ, ಆಕಾಶದಿಂದ ಬಿದ್ದಂತ ಮನ್ನಾ, ಸ್ವರ್ಗೀಯ ಮನ್ನವನ್ನು ತಿಂದವರು ನಿತ್ಯ ಜೀವವನ್ನು ಪಡೆಯುತ್ತಾರೆ. ಆಕಾಶದಿಂದ ಬಿದ್ದ ಮನ್ನವನ್ನು ತಿಂದವರು ಮರಣವನ್ನು ಹೊಂದಿದ್ದಾರೆ ಎಂಬುದನ್ನ ನಾವು ವೇದ ವಾಕ್ಯದಲ್ಲಿ, ಪವಿತ್ರ ಗ್ರಂಥದಲ್ಲಿ ನಾವು ಸುಂದರವಾಗಿ ಚಿಂತಿಸಬಹುದು. ಪ್ರಿಯರೇ, ಈ ಸ್ವರ್ಗೀಯ ಮನ್ನಾ ಎಂಬುದು ನಿತ್ಯ ಜೀವವಾದಂಥದ್ದು, ನಿತ್ಯ ಜೀವವನ್ನು ತರುವಂತದ್ದಾಗಿದೆ ಈ ಸ್ವರ್ಗೀಯ ಮನ್ನಾ. ಅದನ್ನೇ ನಾವು ಈಗ ಭುಜಿಸುವಂತಹ ಸಮಯ. ದೈಹಿಕವಾದಂತಹ ಈ ಅವಯವಗಳು ಬಲ ಹೊಂದಬೇಕಾದ್ರೆ ನಮಗೆ ಆಹಾರ ಬೇಕು. ಆಧ್ಯಾತ್ಮಿಕವಾಗಿ ನಾವು ಬಲ ಹೊಂದಬೇಕಾದ್ರೆ ನಮಗೆ ವಾಕ್ಯದ ಆಹಾರ ಬೇಕು. ಹೀಗೆ ಈ ಸ್ವರ್ಗೀಯ ಮನ್ನಾ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗಲು ನಮಗೆ ತೆರೆದಿರುವಂತಹ ಬಾಗಿಲಾಗಿದೆ. ಇಲ್ಲಿ ಯಾರು ಬೇಕಾದರೂ ಈ ವಾಕ್ಯಗಳನ್ನು ಧ್ಯಾನಿಸಲು ತುಂಬಾ ಸರಳವಾಗಿದೆ, ಸಂಕ್ಷಿಪ್ತವಾಗಿದೆ, ಹಾಗೂ ಹೃದಯಂತರಾಳವನ್ನು ಸೀಳುವಂತೆಯೂ, ದೇವರ ಸಾಮ್ರಾಜ್ಯದಲ್ಲಿ ಒಂದಾಗಲು ದಾಹಗೊಳ್ಳುವಂತೆಯೂ, ಪಶ್ಚಾತ್ತಾಪದಿಂದ ದೇವರನ್ನು ಕಂಡುಕೊಳ್ಳುವಂತೆಯೂ ಮಾಡುವ ಒಂದು ಯಾತ್ರೆಯಾಗಿದೆ ಈ ಸ್ವರ್ಗೀಯ ಮನ್ನಾ ಶುಶ್ರೂಷೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ವಿಶ್ವಾಸಿಗಳಾಗಿದ್ದೇವೆ. ದೇವರನ್ನ ಕಂಡುಕೊಂಡಿದ್ದೇವೆ ಎಂದು ಹೇಳುವವರು ಕೆಲವರು, ದೇವರನ್ನ ಕಂಡುಕೊಂಡಿಲ್ಲ ಎಂದು ಹೇಳುವವರು ಕೆಲವರು, ಪ್ರಾರ್ಥಿಸುವವರು ಕೆಲವರು, ಪ್ರಾರ್ಥನೆಯನ್ನು ನಿರಾಕರಿಸುವವರು ಕೆಲವರು, ಪ್ರಾರ್ಥನೆಯನ್ನ ಅಲ್ಲೆಗೆಳೆಯುವವರು ಕೆಲವರು, ಹೀಗೆ ಪ್ರಾರ್ಥನೆಯನ್ನ ವ್ಯಾಪಾರ ಮಾಡುವವರು ಇನ್ನು ಕೆಲವರು, ಪ್ರಾರ್ಥನೆಯಿಂದ ಪರರನ್ನು ದೇವರೆಡೆಗೆ ಕರೆದುಕೊಂಡು ಹೋಗುವವರು ಕೆಲವರು. ಹೀಗಿರುವಾಗ ನಾನು ಮತ್ತು ನೀವು ಏನಾಗಿದ್ದೇವೆ? ನಾವು ವಿಶ್ವಾಸಿಗಳಾಗಿ, ಕ್ರೈಸ್ತರಾಗಿ ಈ ಲೋಕದಲ್ಲಿದ್ದೇವೆ. ನಾನು ಯೇಸು ಕ್ರಿಸ್ತರನ್ನ ಕಂಡುಕೊಂಡಿದ್ದೇನೆ. ನನ್ನ ಪಾತ್ರವೇನು? ನಾನು ಯಾವುದಕ್ಕಾಗಿ ಈ ಲೋಕಕ್ಕೆ ಆಮಂತ್ರಿಸಲ್ಪಟ್ಟಿದ್ದೇನೆ? ನಾನು ಈ ಲೋಕಕ್ಕೆ ಬಂದದ್ದ ಉದ್ದೇಶವಾದರೂ ಏನು? ಕೇವಲ ತಿಂದು ಕುಡಿದು ಅಥವಾ ಮೋಜು ಮಾಡಿ ಈ ಲೋಕದ ಸುಖ ಭೋಗಗಳಲ್ಲಿ ಒಂದಾಗಿ ಒಂದು ದಿನ ಸತ್ತು ಹೋಗುವುದಕ್ಕಾಗಿ, ಅಥವಾ ದೇವರು ನನಗೆ ಕೊಟ್ಟಂತಹ ವಾಕ್ಯವೆಂಬ ಬೀಜವನ್ನ ಪರರ ಹೃದಯದಲ್ಲಿ ಬಿತ್ತಿ ಅವರನ್ನ ದೇವರನ್ನ ಕಂಡುಕೊಳ್ಳುವಂತೆಯೂ ಸ್ವರ್ಗ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲು ನಾನು ಬಂದಿದ್ದೇನೆಯೋ, ಅಥವಾ ಈ ಲೋಕದ ಸುಖ ಭೋಗಗಳ ವಿಲಾಸಗಳಲ್ಲಿ ನಾನು ಬಲಹೀನ ಎಂಬಂತ ಒಂದು ಅಡ್ಡ ಹೆಸರನ್ನ ಇಟ್ಟುಕೊಂಡು ನಾನು ಪಾಪದ ಜೀವಿತದಲ್ಲಿ ಮುಳುಗಿ ದೇವರನ್ನ ಮರೆತು ನಾನು ಈ ಲೋಕವನ್ನು ಅನುಭವಿಸುವುದಕ್ಕಾಗಿ ಬಂದಿದ್ದೇನೆಯಾ? ನಾನು ಬಂದದ್ದಾದರೂ ಯಾತಕ್ಕೆ? ನಾವು ಈ ಲೋಕಕ್ಕೆ ಬಂದದ್ದಾದರೂ ಯಾತಕ್ಕೆ ಎಂಬುವಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಮ್ಮಲ್ಲಿ ಉದಯವಾಗದೆ ಹೋದರೆ ನಾವು ವಿಶ್ವಾಸಿಯಲ್ಲ.
ಪ್ರಿಯರೇ, ನಾವು ವಿಶ್ವಾಸಿ ಎಂದು ಹೇಳಿಕೊಳ್ಳಬೇಕು ಎಂಬುದಾದರೆ ಮೊದಲಿಗೆ ಅದು ನಮ್ಮ ಮನಸ್ಸಾಕ್ಷಿ ಅದನ್ನ ಸ್ಥಿರಪಡಿಸಬೇಕು. ನಾನು ವಿಶ್ವಾಸಿ ಎಂದು ಪರರು ಹೇಳುವುದಕ್ಕಿಂತ, ಮತ್ತೊಬ್ಬರು ನನ್ನನ್ನು ವಿಶ್ವಾಸಿ ಎಂದು ಹೇಳುವುದಕ್ಕಿಂತ, ನನ್ನ ಹಾಗೂ ನಿಮ್ಮ ಮನಸ್ಸಾಕ್ಷಿ ವಿಶ್ವಾಸಿಯ ಎಂದು ಒಪ್ಪಿಕೊಳ್ಳುತ್ತದ ಇಲ್ಲವ ಎಂಬುದೇ ನಿಜವಾದ ಮುಖ್ಯ ಕಾರ್ಯ. ತುಂಬಾ ಆಳವಾಗಿ ಚಿಂತಿಸಬೇಕು. ನಾನು ವಿಶ್ವಾಸಿಯ, ಅದನ್ನು ದೃಢೀಕರಿಸುವಂಥದ್ದು ಮನುಷ್ಯನಲ್ಲ, ಮನುಷ್ಯನು ದೃಢೀಕರಿಸುವಂಥದ್ದು ವಿಶ್ವಾಸಿ ಎಂಬುದಾಗಿ ನಾವು ನೋಡಬೇಕಾದರೆ ಪ್ರಿಯರೇ, ಅದಕ್ಕೆ ಫಲವಿಲ್ಲ. ನಾನು ವಿಶ್ವಾಸಿ, ನೀವು ವಿಶ್ವಾಸಿ ಎಂದು ದೃಢೀಕರಿಸುವಂಥದ್ದು ಒಂದೇ ಒಂದು, ಅದು ನನ್ನ ಹಾಗೂ ನಿಮ್ಮ ಮನಸ್ಸಾಕ್ಷಿ. ಹೌದು ಪ್ರಿಯರೇ, ನಮ್ಮ ಮನಸ್ಸಾಕ್ಷಿ ನಿರ್ಧರಿಸದೆ ಹೋದರೆ ನಾನು ವಿಶ್ವಾಸಿ ಎಂದು ಹೇಗೆ ಹೇಳಿಕೊಳ್ಳಲು ಸಾಧ್ಯವೇ ಇಲ್ಲ. ಎಷ್ಟು ಜನ ಚಿಂತಿಸ್ತೀರಿ? ಎಷ್ಟು ಜನ ಇದನ್ನ ತೆಗೆದುಕೊಳ್ತೀರಿ? ನಾನು ವಿಶ್ವಾಸಿ ಎಂದು ಮನಪೂರ್ವಕವಾಗಿ ಹೇಳುವ ವ್ಯಕ್ತಿ ಯಾರಾಗಿದ್ದೇವೆ? ಹೌದು ಪ್ರಿಯರೇ, ನಾವು ಚಿಂತಿಸುವಂಥದ್ದು ತುಂಬಾ ಆಳವಾಗಿ ಚಿಂತಿಸಬೇಕು. ಕೇವಲ ಕ್ಷಣಿಕವಾಗಿ, ಕೇವಲ ವಾಕ್ಯವಾಗಿ ಅಲ್ಲ. ಮೊದಲು ನನ್ನ ಮನಸ್ಸಾಕ್ಷಿ ದೃಢೀಕರಿಸಬೇಕು, ನಾನು ವಿಶ್ವಾಸಿ. ವಿಶ್ವಕ್ಕೆಲ್ಲ ಸಾಕ್ಷಿ ನಾನು ವಿಶ್ವಾಸಿ, ದೇವರಲ್ಲಿ ಐಕ್ಯವಾದಂತಹ ಸಾಕ್ಷಿ ಎಂಬುದು ನನ್ನ ನಿಮ್ಮ ವಿಶ್ವಾಸ, ಅಂದರೆ ಮನಸ್ಸಾಕ್ಷಿ ಮಾತ್ರ ಗೋಚರಪಡಿಸುತ್ತದೆ. ಪ್ರಿಯರೇ, ನಾವು ಪ್ರತಿ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಲು ಹಂಬಲದಿಂದ ಕಾದು ಕುಳಿತುಕೊಳ್ಳುತ್ತೇವೆ. ಕಾರಣವಿಷ್ಟೇ, ನಾನು ದೇವರಲ್ಲಿ ಭರವಸೆ ನೆಟ್ಟಿದ್ದೇನೆ. ದೇವರ ವಾಕ್ಯ ನನ್ನ ಜೀವಿತದಲ್ಲಿ ನನಗೆ ಹೊಸತನವನ್ನು ತೋರಿಸುತ್ತದೆ. ದೇವರ ವಾಕ್ಯ ನನ್ನ ಜೀವಿತದಲ್ಲಿ ನನಗೆ ಸ್ವರ್ಗೀಯ ರಾಜ್ಯವನ್ನು ಕೊಡುತ್ತದೆ ಎಂಬ ವಿಶ್ವಾಸದಿಂದ ನಾನು ಕಾದು ಕುಳಿತುಕೊಳ್ಳುವಾಗ, ಪ್ರಿಯರೇ, ಈ ದಿನದಲ್ಲಿ ನಾವು ಚಿಂತಿಸೋದಾದರೆ ಇವತ್ತು ನಾವು ಸ್ಮರಿಸ್ತೇವೆ ಸ್ನಾನಿಕ ಯೌವಾನರನ್ನ. ಇವತ್ತು ಸ್ನಾನಿಕ ಯೌವಾನರ ಮಹೋತ್ಸವವನ್ನ ಧರ್ಮಸಭೆ ನಮ್ಮ ಮುಂದೆ ಇಟ್ಟಿದೆ. ಪ್ರಿಯರೇ, ವಿಶ್ವದಲ್ಲಿಯೇ 3 ವ್ಯಕ್ತಿಗಳ ಹುಟ್ಟಿದ ದಿನವನ್ನು ಮಾತ್ರ ನಾವು ಸ್ಮರಿಸ್ತೇವೆ. ವಿಶ್ವದಲ್ಲಿಯೇ ಹುಟ್ಟಿದ 3 ವ್ಯಕ್ತಿಗಳ ಹುಟ್ಟಿದ ದಿನ. ಒಂದು ಯೇಸುಸ್ವಾಮಿಯ ಜನ್ಮದಿನ, ಎರಡನೆಯದು ಸ್ನಾನಿಕ ಯೌವಾನರ ಜನ್ಮದಿನ, ಮೂರನೆಯದು ಮಾತೆ ಮರಿಯಮ್ಮನವರ ಜನ್ಮದಿನ. ಹೀಗೆ ಈ 3 ವ್ಯಕ್ತಿಗಳ ಜನನೋತ್ಸವವನ್ನು ಮಾತ್ರ ನಾವು ಆಚರಿಸುವಾಗ, ಇಂದು ಸ್ನಾನಿಕ ಯೌವಾನರ ಜನನೋತ್ಸವವನ್ನ ನಾವು ಆಚರಿಸುತ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯರೇ, ಸ್ನಾನಿಕ ಯೌವಾನರನ್ನ ನಾವು ಕುರಿತು ಧ್ಯಾನಿಸುವುದಾದರೆ ಸಂಕ್ಷಿಪ್ತವಾಗಿ ಅವರ ಬಗ್ಗೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವುದನ್ನು ನಾವು ನೋಡುತ್ತೇವೆ. ಮೊಟ್ಟ ಮೊದಲಿಗೆ ನಾವು ನೋಡುವುದು ಸ್ನಾನಿಕ ಯೌವಾನರನ್ನ ಕುರಿತು ಚಿಂತಿಸುವುದು. ಮಾತೆ ಮರಿಯಮ್ಮನವರು ಎಲಿಜಬೆತ್ತನನ್ನು ಸಂಧಿಸಿದಂತಹ ಕ್ಷಣದಲ್ಲಿ, ಮಾತೆ ಮರಿಯಮ್ಮನವರು ಎಲಿಜಬೆತ್ತಮ್ಮನನ್ನು ಸಂಧಿಸಿದ ಕ್ಷಣದಲ್ಲಿ ಎಲಿಜಬೆತ್ತಮ್ಮನ ಗರ್ಭದಲ್ಲಿದ್ದಂತಹ ಶಿಶುವು ಕುಪ್ಪಳಿಸಿತು ಎಂಬುದಾಗಿ, ಯೌವಾನ ಎಂಬುದಾಗಿ ಹೆಸರು ಲಿಖಿತವಾಗಿತ್ತು. ಆದರೆ ಅವರು ಯೇಸುಸ್ವಾಮಿಯ ಗರ್ಭದಲ್ಲಿ ಹೊತ್ತುಕೊಂಡು ಮಾತೆ ಮರಿಯಮ್ಮನವರು ಎಲಿಜಬೆತ್ತಮ್ಮನನ್ನು ಸಂಧಿಸುವಾಗ, ಎಲಿಜಬೆತ್ತಮ್ಮನಲ್ಲಿರುವಂತಹ ಗರ್ಭದಲ್ಲಿದ್ದಂತಹ ಯೌವಾನರು ಪ್ರಭು ಯೇಸುವನ್ನು ಆರಾಧಿಸಿದಂತಹ
ಹಾಗೂ ಸಂತೋಷಭರಿತವಾಗಿ ಪವಿತ್ರಾತ್ಮದಿಂದ ತುಂಬಿಕೊಂಡಂತಹ ಸಂಕೇತವನ್ನ ನಾವು ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ನೋಡಿ, ಒಬ್ಬ ವ್ಯಕ್ತಿಯ ಜನನದಲ್ಲಿಯೇ ಗರ್ಭದಲ್ಲಿರುವಾಗಲೇ ಪವಿತ್ರಾತ್ಮರ ಸಮ್ಮಿಲನ. ಯೇಸುವಿಗೂ ಸ್ನಾನಿಕ ಯೌವಾನರಿಗೂ ಒಂದು ಸಂಬಂಧ ಪ್ರಾರಂಭವಾದದ್ದು ಗರ್ಭದಲ್ಲಿರುವಾಗಲೇ. ಮಾತೆ ಮರಿಯಮ್ಮರ ಗರ್ಭದಲ್ಲಿ, ಎಲಿಜಬೆತ್ ಅವರ ಗರ್ಭದಲ್ಲಿ ಪ್ರಭು ಯೇಸು ಸ್ನಾನಿಕ ಯೌವಾನರು ಇಬ್ಬರು ಇದ್ದ ಕಾರಣ ಇಬ್ಬರು ಗರ್ಭದಲ್ಲಿ ಪವಿತ್ರಾತ್ಮರನ್ನ ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಾರೆ. ಎರಡನೇದು, ಜೀವಂತವಾಗಿರುವಂತ ಜನ್ಮ ಕೊಡುವಂತ ತಾಯಾದಂತಹ ಎಲಿಜಬೆತ್ ಹಾಗೂ ಮರಿಯ ಇಬ್ಬರು ಸಹ ಪವಿತ್ರಾತ್ಮರನ್ನು ಹಂಚಿಕೊಳ್ಳುತ್ತಾರೆ. ಒಟ್ಟಿಗೆ 4 ಜನ ಪವಿತ್ರಾತ್ಮರಿಂದ ತುಂಬುವಂತಹ ದಿನವಾಗಿದೆ ಸ್ನಾನಿಕ ಯೌವಾನರ ಆ ಸಂದರ್ಶದ ದಿನ. ಪ್ರೀಸ್ ದ ಲಾರ್ಡ್. ಪ್ರಿಯ ಸ್ನಾನಿಕ ಯೌವಾನರನ್ನ ಈ ಒಂದು ಸ್ತಂಭದಲ್ಲಿ ನೋಡಿ, ಎರಡನೆಯ ಬಾರಿಗೆ ನಾವು ನೋಡುವುದು ಸ್ನಾನಿಕ ಯೌವಾನರ ಜನನದ ಸಮಯದಲ್ಲಿ. ನಾವು ಜಕ್ಕಾರ್ಯನನ್ನ, ಸ್ನಾನಿಕ ಯೌವಾನನ ತಂದೆ ಜಕ್ಕಾರ್ಯನನ್ನ ನಾವು ನೋಡುವಾಗ, ಜಕ್ಕಾರ್ಯನು ಸ್ನಾನಿಕ ಯೌವಾನನ ಜನನವನ್ನ ಅವನು ನಿರಾಕರಿಸುತ್ತಾನೆ. ಇದು ಹೇಗೆ ಸಾಧ್ಯ ಎಂದುವ ಪ್ರಶ್ನೆಯನ್ನು ಇಡುವಾಗ ದೇವದೂತರ ಮುಂದೆ ಅವನು ಮೂಕನಾಗುವಂತ ವಿಷಯ ನಮ್ಮೆಲ್ಲರಿಗೂ ಗೊತ್ತುಂಟು. ಮೂಕನಾಗಿ ಹೋಗುವಂತ ವಿಷಯ ನಮಗೆ ಗೊತ್ತುಂಟು. ಕೊನೆಗೆ ಅದೇ ಯೌವಾನನ ತಂದೆಯನ್ನ ಮಗನಿಗೆ ಏನು ಹೆಸರಿಡಬೇಕು ಎಂದು ಹೇಳುವಾಗ, ದೇವದೂತರ ಅಪ್ಪಣೆಯ ಮೇರೆಗೆ ಯೌವಾನ ಎಂದು ಒಂದು ಸ್ಲೇಟಿನ ಮೇಲೆ ಬರೆಯುವಾಗ ಯೌವಾನನ ನಾಲಿಗೆ ಸಡಿಲವಾಯಿತು. ಅವನು ಮಾತನಾಡಲು ಪ್ರಾರಂಭಿಸಿದರು. ಹಾಗೆ ಸ್ನಾನಿಕ ಯೌವಾನನ ತಂದೆ ಜಕ್ಕಾರ್ಯನು ಸಹ ಪವಿತ್ರ ಆತ್ಮ ಭರಿತರಾದದ್ದನ್ನು ನಾವು ನೋಡುತ್ತೇವೆ. ಇವನು ಬೆಳೆದಾಗ ಎಂಥವನಾಗುತ್ತಾನೋ ಗೊತ್ತಿಲ್ಲ ಎಂಬುದಾಗಿ ಸ್ನಾನಿಕ ಯೌವಾನನ್ನು ಕುರಿತು ಮಾತನಾಡಿದಂತ ಜನರ ಮಾತುಗಳನ್ನು ಸಹ ನಾವು ಧ್ಯಾನಿಸುತ್ತೇವೆ. ಹೀಗೆ 3ನೆಯ ಬಾರಿ ನಾವು ಸ್ನಾನಿಕ ಯೌವಾನರನ್ನ ನಾವು ಸಂಧಿಸುವುದು ಅಂದರೆ ಚಿಂತಿಸುವುದು ಯೇಸು ಸ್ವಾಮಿಯ ಸ್ನಾನ ದೀಕ್ಷೆಯ ಸಮಯದಲ್ಲಿ. ಯೇಸು ಸ್ವಾಮಿಯ ಸ್ನಾನ ದೀಕ್ಷೆಯ ಸಮಯದಲ್ಲಿ ಹೌದು ಪ್ರಿಯರೇ, ಯಾಕೆಂದರೆ ನಾವು ನಮ್ಮ ಜೀವಿತದಲ್ಲಿ ಅರಿಯಬೇಕು, ಯೇಸು ಸ್ವಾಮಿಯ ಪಾತ್ರ, ಸ್ನಾನಿಕ ಯೌವಾನರ ಪಾತ್ರ, ಈ ಎರಡನ್ನು ನಾವು ನೋಡುವಾಗ ಯೇಸು ಸ್ವಾಮಿಯೊಂದಿಗೆ ಶಿಷ್ಯರು, ಸ್ನಾನಿಕ ಯೌವಾನಂದಿಗೂ ಶಿಷ್ಯರು. ದೈವಾನುಗ್ರಹದಿಂದ ಹುಟ್ಟಿದವರು ಸ್ನಾನಿಕ ಯೌವಾನರು ಹಾಗೂ ಯೇಸು ಸ್ವಾಮಿ. ಹೀಗೆ ಸ್ನಾನಿಕ ಯೌವಾನರು ಯೇಸು ಸ್ವಾಮಿಯ ಆಗಮನವನ್ನು ನೋಡುತ್ತಾ ಆ ಮರುಭೂಮಿಯಲ್ಲಿ ಅವರು ಒಂಟಿಯ ಚರ್ಮವನ್ನು ಹೊತ್ತುಕೊಂಡು ಆ ಸರೋವರದ ಜೋರ್ಡಾನ್ ನದಿಯ ಸುತ್ತಲೂ ಶುಭ ಸಂದೇಶವನ್ನು ಸಾರ್ತಾ ಇದ್ರು. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಪ್ರತಿಯೊಬ್ಬರ ಹೃದಯದಲ್ಲಿ ದೈವತ್ವವನ್ನು ತುಂಬುತ್ತಾ ಇದ್ದರು, ದೈವ ಭಯವನ್ನು ತುಂಬುತ್ತಾ ಇದ್ದರು, ಸ್ವರ್ಗ ರಾಜ್ಯದ ಸೇರುವುದನ್ನು ಕುರಿತು ಮಾತನಾಡುತ್ತಾ ಇದ್ದರು ಸ್ನಾನಿಕ ಯೌವಾನರು. ಪಶ್ಚಾತ್ತಾಪ ಪಡಿ, ಪಾಪವನ್ನು ಬಿಟ್ಟುಬಿಡಿ ಎಂಬುದಾಗಿ ಪಾಪದಲ್ಲಿಯೇ ಮುಳುಗಿ ಹೋಗಿದ ಆ ಊರಿನ ಜನತೆಯ ಮುಂದೆ ಬಹಿರಂಗವಾಗಿ ಒಂದು ಒಂಟೆಯ ಚರ್ಮವನ್ನು ತೊಟ್ಟುಕೊಂಡು ಅವರು ಶುಭ ಸಂದೇಶವನ್ನು ಸಾರುತ್ತಾ ಇದ್ದರು. ಪ್ರಭು ಯೇಸುವಿನ ಬರುವಿಕೆಯನ್ನು ಕಾಯುತ್ತಾ, ಯೇಸುವಿನ ಬರುವಿಕೆಗಾಗಿ ಮಾರ್ಗವನ್ನು ಸಿದ್ಧಪಡಿಸಲು ಕರೆ ಹೊಂದಿದವರೇ ಸ್ನಾನಿಕ ಯೌವಾನರು. ಯೇಸು ಸ್ವಾಮಿಗೆ ಮಾರ್ಗವನ್ನು ಸಿದ್ಧಪಡಿಸಿ, ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನಾವು 2ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, 2ನೇ ಅಧ್ಯಾಯದ 1ನೇ ವಾಕ್ಯದ ನೋಡು, ಇಗೋ ನಿನಗೆ ಮುಂಚಿತವಾಗಿ ನನ್ನ ದೂತನನ್ನು ಕಳುಹಿಸಿ ನಿನ್ನ ಮಾರ್ಗವನ್ನು ನಾನು ಸಿದ್ಧಗೊಳಿಸುವೆನು.
ಆ ಪ್ರಭು ಯೇಸುವಿನ ಮಾರ್ಗವನ್ನು ಸಿದ್ಧಗೊಳಿಸಲು ದೇವರು ಆಯ್ಕೆ ಮಾಡಿದಂತಹ ವ್ಯಕ್ತಿಯೇ ಸ್ನಾನಿಕ ಯೌವಾನರು. ಈ ಸ್ನಾನಿಕ ಯೌವಾನನಿಗಿಂತ ಶ್ರೇಷ್ಠವಾದಂತಹ ವ್ಯಕ್ತಿ ಯಾರು ಸಹ ಇರಲಿಲ್ಲ. ಈ ಸ್ನಾನಿಕ ಯೌವಾನನ ಉದ್ದೇಶ ಏನಂದ್ರೆ, ಮರುಭೂಮಿನ ವಾಕ್ಯ ಹೇಳ್ತದೆ, ಮರುಭೂಮಿಯಲ್ಲಿ ಅವನ ಸ್ವರವೇ, ಅವನ ಶಬ್ದವೇ ಎಂಬುದಾಗಿ. ಪ್ರೀಸರ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋಡಿ, ಸ್ನಾನಿಕ ಯೌವಾನನ ಬೋಧನೆಯನ್ನು ಕೇಳಿ ಹಲವಾರು ಜನ ಪರಿವರ್ತನೆ ಹೊಂದ್ತಾ ಇದ್ರು. ಹಲವಾರು ಜನ ಪರಿವರ್ತನೆ ಹೊಂದುವುದನ್ನು ನಾವು ನೋಡ್ತೇವೆ. ವಾಕ್ಯವನ್ನು ನಾವು ಧ್ಯಾನಿಸೋದಾದ್ರೆ ಒಂದು ಕ್ಷಣ ನಾವು ವಾಕ್ಯದೆಡೆಗೆ ನಾವು ಹೋಗುವ. ಒಂದು ಕ್ಷಣ ನಾವು ವಾಕ್ಯದೆಡೆಗೆ ಹೋಗಬೇಕಾದ್ರೆ ಪ್ರಿಯರೇ, ವಾಕ್ಯ ಹೇಳುತ್ತದೆ 3ನೇ ಅಧ್ಯಾಯ ಲೂಕನ ಶುಭ ಸಂದೇಶ 2ನೇ ವಾಕ್ಯದಲ್ಲಿ, ಅನ್ನ ಮತ್ತು ಕಾಯಿಫನು ಅಂದಿನ ಪ್ರಧಾನ ಯಾಜಕರು ಆ ಬೆಂಗಾಡಿನಲ್ಲಿ ಜಕಾರಿಯನ ಮಗ ಯೌವಾನನಿಗೆ ದೇವರ ಸಂದೇಶದ ಬೋಧನೆಯಾಯಿತು. ಆತನು ಜೋರ್ಡಾನ್ ನದಿಯ ಪರಿಸರದಲ್ಲೆಲ್ಲ ಸಂಚರಿಸುತ್ತಾ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಮತ್ತು ಸ್ನಾನ ದೀಕ್ಷೆ ಪಡೆದುಕೊಳ್ಳಿರಿ, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸುವರು ಎಂದು ಸಾರಿ ಹೇಳುತ್ತಾ ಇದ್ದನು. ಇದರ ಬಗ್ಗೆ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿಯೂ ಸಹ ನಾವು ವಾಕ್ಯವನ್ನು ನೋಡಬಹುದು. ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಲು ಬಂದವನು, ಮೆಸ್ಸಾಯನಿಗಾಗಿ ಮಾರ್ಗವನ್ನು ಸಿದ್ಧಪಡಿಸಲು ಬಂದವರು. ಪಾಪವನ್ನು ಬಿಟ್ಟು ಬಿಡಿ, ಸಂರಕ್ಷಣೆ ಬರುತ್ತಾ ಇದ್ದಾನೆ. ಇದೇ ವಾಕ್ಯವನ್ನು ನಾವು ಯೆಶಾಯ ಗ್ರಂಥದಲ್ಲಿ ನಾವು ನೋಡುವಾಗ, ಪ್ರಭುವಿಗಾಗಿ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದು ಬಂಗಾಳಿನಲ್ಲಿ ಒಬ್ಬನು ಘೋಷಿಸುತ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಆ ಯೆಶಾಯ ಪ್ರವಾದನೆಯ ಆ ವಾಚನದಲ್ಲಿ ನಾವು ನೋಡುವಾಗ ಹೇಳ್ತದೆ, ಹಳ್ಳ ಕೊಳ್ಳಗಳು ಭರ್ತಿಯಾಗಬೇಕು, ಬೆಟ್ಟ ಗುಡ್ಡಗಳು ಮಟ್ಟವಾಗಬೇಕು, ಅಂಕು ಡೊಂಕಾದವುಗಳು ನೆಟ್ಟವಾಗಬೇಕು, ತಗ್ಗುಮೊಗ್ಗಾದ ಹಾದಿಗಳು ಹಸನಾಗಬೇಕು. ಆಗ ದೇವರ ದಯಪಾಲಿಸಿರುವ ಜೀವೋದ್ಧಾರವನ್ನು ಮಾನವರೆಲ್ಲರೂ ಕಾಣುವರು. ಅದರಿಂದ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಿರಿ ಎಂಬುದಾಗಿ ಸ್ನಾನಿಕ ಯೌವಾನರು ಶುಭ ಸಂದೇಶವನ್ನು ಸಾರಿದರು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಸ್ನಾನಿಕ ಯೌವಾನರು ಪ್ರಿಯರೇ ನೇರವಾಗಿ ಮಾತನಾಡುವವರು, ಏಕ್ಮಾರ್ದೋತು ಕೂಡ. ಸ್ನಾನಿಕ ಯೌವಾನರು ಈ ಲೋಕದಲ್ಲಿ ಯಾವ ಹೆಸರಿಗಾಗಿ ಏನು ಮಾಡಲಿಲ್ಲ. ಸ್ನಾನಿಕ ಯೌವಾನರು ಯಾವ ಅದ್ಭುತಗಳನ್ನು ಮಾಡಲಿಲ್ಲ, ಯಾವ ಸತ್ತವರಿಗೆ ಜೀವ ಕೊಡಲಿಲ್ಲ, ಕುಂಟನಿಗೆ ನಡೆಯುವಂತೆ ಮಾಡಲಿಲ್ಲ, ಕುರುಡನಿಗೆ ಕೇಳುವಂತೆ ಮಾಡಲಿಲ್ಲ, ರೋಗಿಗಳನ್ನು ಸೌಖ್ಯಪಡಿಸಲಿಲ್ಲ, ದೆವ್ವಗಳನ್ನು ಬಿಡಿಸಲಿಲ್ಲ. ಎಲ್ಲಿಯೂ ಸಹ ನಾವು ಬೈಬಲ್ನ ಶ್ರೀಪುಟದಲ್ಲಿ ಸ್ನಾನಿಕ ಯೌವಾನರು ಮಾಡಿದ ಅದ್ಭುತಗಳನ್ನು ನಾವು ನೋಡುವುದಿಲ್ಲ. ಆದರೆ ಸ್ನಾನಿಕ ಯೌವಾನನ ಕುರಿತು ನಾವು ಶಕ್ತವಾಗಿ ಅವರನ್ನ ನಾವು ಸಂಕೀರ್ತಿಸುವುದನ್ನು ನೋಡುತ್ತೇವೆ. ಪ್ರಿಯರೇ, ದೇವರ ಸಾಮ್ರಾಜ್ಯವನ್ನು ಸೇರುವುದಕ್ಕೆ ಯಾವ ಅದ್ಭುತಗಳು ಬೇಕಾಗಿಲ್ಲ. ಒಬ್ಬನು ಸತ್ತವರಿಗೆ ಜೀವ ಕೊಟ್ಟರೆ ಮಾತ್ರ ಸ್ವರ್ಗರಾಜ್ಯ, ಅವನು ದೇವದಾಸ, ಅಥವಾ ದೆವ್ವಗಳನ್ನು ಬಿಡಿಸುವುದಾದರೆ ಮಾತ್ರ ಅವನು ದೇವರಿಂದ ಕರೆ ಹೊಂದಿದವನು, ಸೌಖ್ಯಪಡಿಸಿದರೆ ಮಾತ್ರ ದೇವರಿಂದ ಕರೆ ಹೊಂದಿದವನು, ಅಥವಾ ದೆವ್ವ ಬಿಡಿಸಿದರೆ ಮಾತ್ರ ದೇವರಿಂದ ಕರೆ ಹೊಂದಿದವನು, ಕಣ್ಣು ಬಂದರೆ ಮಾತ್ರ, ಕಾಲು ಬಂದರೆ ಮಾತ್ರ, ಕೈ ಬಂದರೆ ಮಾತ್ರ, ಬಾಯಿ ಬಂದರೆ ಮಾತ್ರ ಅವನು ದೇವರಿಂದ ಕರೆ ಹೊಂದಿದವನು ಎಂದು ಹೇಳುವಂತ ಮಾತು 100ಕ್ಕೆ 100 ದೂರಕ್ಕೆ ದೂರ ಅಸತ್ಯವಾದದ್ದು. ಒಂದು ಪಕ್ಷ ಆ ಒಂದು ಚಿಂತನೆಯನ್ನ ತೆಗೆದುಕೊಳ್ಳುವುದಾದರೆ, ಸ್ನಾನಿಕ ಯೌವಾನರ ಜೀವಿತವನ್ನು ತೆಗೆದುಕೊಳ್ಳುವುದಾದರೆ, ಸ್ನಾನಿಕ ಯೌವಾನರನ್ನ ಕುರಿತು ಒಂದು ಅದ್ಭುತ ಕಾರ್ಯಗಳನ್ನು ಸಹ ನಾವು ಪವಿತ್ರ ಗ್ರಂಥದಲ್ಲಿ ನಾವು ನೋಡುವುದಿಲ್ಲ. ಅಂದರೆ ಇಲ್ಲಿ ಸತ್ಯ ಒಂದೇ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ನಾನು ಒಂದು ವ್ಯಕ್ತಿಯನ್ನ ಪರಿವರ್ತಿಸಲು ಯತ್ನಿಸುವುದಕ್ಕಿಂತ ಮಹತ್ತರವಾದದ್ದು ಯಾವುದೂ ಇಲ್ಲ. ಒಬ್ಬನ ಜೀವಿತದಲ್ಲಿ ಮನ ಪರಿವರ್ತನೆ ಒಂದು ದೇವರನ್ನ ಕಂಡುಕೊಳ್ಳುವಂತೆಯೋ ಪಾಪದಿಂದ ದೂರ ಆಗುವಂತೆಯೋ ಮಾಡುವುದಕ್ಕಿಂತ ಮಹತ್ತರವಾದಂತಹ ಅದ್ಭುತ ಯಾವುದೂ ಇಲ್ಲ. ಅದು ನಿತ್ಯ ಜೀವವನ್ನು ಕೊಡುವಂಥದ್ದು, ರಕ್ಷಣೆಯನ್ನು ಕೊಡುವಂಥದ್ದು, ಸ್ವರ್ಗ ರಾಜ್ಯವನ್ನು ಕೊಡುವಂಥದ್ದು. ನಿನಗೆ ಕಣ್ಣು ಬರುವಾಗ ಸ್ವರ್ಗ ರಾಜ್ಯ ಸಿಕ್ಕುವುದಿಲ್ಲ, ಕೈ ಬರುವಾಗ ಸ್ವರ್ಗ ರಾಜ್ಯ ಸಿಕ್ಕುವುದಿಲ್ಲ, ನಿನ್ನ ರೋಗ ಸೌಖ್ಯವಾಗುವಾಗ ಸ್ವರ್ಗ ರಾಜ್ಯ ಸಿಕ್ಕುವುದಿಲ್ಲ, ನಿನ್ನ ದೆವ್ವ ಪೀಡಿತದಿಂದ ಬಿಡುಗಡೆ ಆದಾಗ ನಿನಗೆ ಸ್ವರ್ಗ ರಾಜ್ಯ ಸಿಕ್ಕುವುದಿಲ್ಲ, ನೀನು ಸತ್ತು ಎದ್ದಾಗ ನಿನಗೆ ಸ್ವರ್ಗ ರಾಜ್ಯ ಸಿಕ್ಕುವುದಿಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ.
ಪ್ರಿಯರೇ, ತುಂಬಾ ಶಕ್ತವಾಗಿ ನಾವು ಸ್ನಾನಿಕ ಯೌವನನ ಕುರಿತು ಚಿಂತಿಸಬೇಕಾಗಿದೆ. ನಾನು ಕೇಳಿದೆ, ಸ್ವಾಮಿ ನಾನು ಏನು ಹೇಳಲಿ, ಸ್ನಾನಿಕ ಯೌವನನ ಕುರಿತು ನನಗೇನು ಮಾಡಬೇಕೆಂದು ಗೊತ್ತಿಲ್ಲ ಎಂಬುದಾಗಿ ನಾನು ಹೇಳಿದೆ. ಆದರೂ ನಾನು ಸ್ವಲ್ಪ ತರ್ಜಮೆ ಮಾಡಬೇಕೆಂಬುದಾಗಿ ಸ್ವಲ್ಪ ನೋಡಲು ಯೋಚಿಸಿದೆ. ಆದರೆ ದೇವರ ಆತ್ಮರು ಯಾವುದನ್ನು ಮುಂದಿಡದೆ ನನ್ನ ಬಾಯನ್ನು ತೆರೀಲಿಕ್ಕೆ ಪ್ರಾರಂಭ ಮಾಡಿದರು. ನೋಡಿ, ಇದುವೇ ಸತ್ಯ. ಸ್ನಾನಿಕ ಯೌವನರ ಅದ್ಭುತಗಳನ್ನ ದೈಹಿಕವಾಗಿ ಫಿಸಿಕಲಿ ಅದ್ಭುತಗಳನ್ನ ಮಾಡಲಿಕ್ಕೆ ಬಂದವರಲ್ಲ, ಆತ್ಮದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಬಂದವರು. ನನ್ನನ್ನು ನಿಮ್ಮನ್ನು ಪ್ರತಿಯೊಬ್ಬರನ್ನು ಈ 23 ಶತಮಾನಗಳಿಂದ ಇಂದಿನ ದಿನದವರೆಗೂ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ಹಳ್ಳ ಕೊಳ್ಳಗಳನ್ನು ಭರ್ತಿಯಾಗುವಂತೆ, ಬೆಟ್ಟ ಗುಡ್ಡಗಳು ಮಟ್ಟವಾಗುವಂತೆ, ಪ್ರಿಯರು, ಇದರ ಅರ್ಥಗಳು ಏನು? ಇದರ ಅರ್ಥಗಳು ಏನು? ಶ್ರೀಮಂತ ಬಡವ ಎಂಬುವಂತ ಭಿನ್ನಾಭಿಪ್ರಾಯ ಇಲ್ಲದೆ, ಚಿಕ್ಕವನು ದೊಡ್ಡವನು ಎಂಬುವಂತ ಅಭಿಪ್ರಾಯವಿಲ್ಲದೆ, ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾ ಪಾಪ ಜೀವಿತವನ್ನ ದೂರ ತಳ್ಳುತ್ತಾ ದೇವರು ನನ್ನನ್ನು ನೋಡುತ್ತಾ ಇದ್ದಾರೆ ಎಂಬ ವಿಶ್ವಾಸ ಜೀವಿತದಲ್ಲಿ ನಡೆಸುವಂಥದ್ದು. ನೋಡಿ, ಸಂತ ಸ್ನಾನಿಕ ಯೌವನರ ಜೀವಿತದಲ್ಲಿ ಜನರು ಗುಂಪು ಗುಂಪಾಗಿ ಬರ್ತಾ ಇದ್ರು ಎಂಬುದಾಗಿ ವಾಕ್ಯ ಹೇಳುತ್ತದೆ. 3ನೇ ಅಧ್ಯಾಯ ಮಾರ್ಕನ ಶುಭ ಸಂದೇಶ, 7ನೇ ಲೂಕನ ಶುಭ ಸಂದೇಶ 7ನೇ ಅಧ್ಯಾಯ 3ನೇ ಅಧ್ಯಾಯ 7ನೇ ವಾಕ್ಯ ನೋಡುವಾಗ ಸ್ನಾನಿಕ ಯೌವನರ ಬೋಧನೆಯನ್ನು ಕೇಳಲಿಕ್ಕೆ ಜನ ಗುಂಪು ಗುಂಪಾಗಿ ಬರ್ತಾ ಇದ್ರು. ಯಾಕೆಂದ್ರೆ ವಾಕ್ಯವನ್ನು ಕೇಳುವವರೆಲ್ಲರೂ ಹೃದಯ ಸಿಡಿ ಹೋಗ್ತಾ ಇತ್ತು, ಪಾಪವನ್ನು ಬಿಟ್ಟು ಬಿಡ್ತಾ ಇದ್ರು. ಜೋಕ್ ಮಾಡ್ತಾ ಇರ್ಲಿಲ್ಲ ಸ್ನಾನಿಕ ಯೌವನರು, ಜೋಕ್ ಮಾಡ್ತಾ ಇರ್ಲಿಲ್ಲ, ಜೋಕಿಲ್ಲ, ಎಲ್ಲವೂ ಎದೆಗೆ ಬರಿದಂತಿತ್ತು. ಇಬ್ಬಾಯಿ ಕತ್ತಿಯ ವಾಕ್ಯವು ಹೃದಯವನ್ನು ಸೀಳುವಂತೆ ಮಾಡುತ್ತಿತ್ತು. ಅದರಿಂದ ಪ್ರತಿಯೊಬ್ಬರಲ್ಲಿ ಪಾಪವನ್ನು ಬಿಟ್ಟು ನಾನು ಪಾಪಿ, ಹೌದು ನಾನು ಪಾಪಿ, ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ನೀರಿನಲ್ಲಿ ಮುಳುಗಿ ಅವರು ಹೊಸತನವನ್ನ ಪಡೆದುಕೊಳ್ಳುತ್ತಾ ಇದ್ದರು. ಹೇಳ್ತಾ ಇದ್ರು ಸ್ನಾನಿಕ ಯೌವನರು, ಎಲೆ ವಿಷ ಸರ್ಪಗಳೇ, ಎಲೆ ವಿಷ ಸರ್ಪಗಳ ಪೀಳಿಗೆಗಳೇ, ಬರಲಿರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳಬಹುದೆಂದು ನೀವು ಎಚ್ಚರಿಕೆ ಕೊಟ್ಟವರಾರು? ಪಾಪಕ್ಕೆ ವಿಮುಖರಾಗಿದ್ದೀರಿ ಎಂಬುದನ್ನು ಸತ್ಕಾರ್ಯಗಳಿಂದ ವ್ಯಕ್ತಪಡಿಸಿರಿ. ಅಬ್ರಹಾಮನೇ ನಮ್ಮ ಪಿತಾಮಹ ಎಂದು ನಿಮ್ಮಲ್ಲೇ ಕೊಚ್ಚಿಕೊಳ್ಳಬೇಡಿ. ಈ ಕಲ್ಲುಗಳಿಂದಲೇ ದೇವರ ಅಬ್ರಹಾಮನಿಗೆ ಸಂತಾನ ಪ್ರಾಪ್ತಿಯಾಗುವಂತೆ ಮಾಡಬಲ್ಲರೆಂದು ನಾನು ನಿಮಗೆ ಹೇಳುತ್ತೇನೆ. ಈಗಾಗಲೇ ಮರದ ಬುಡಕ್ಕೆ ಕೊಡಲಿ ಬಿದ್ದಿದೆ. ಒಳ್ಳೆಯ ಫಲ ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು. ನೋಡಿ, ಸ್ನಾನಿಕ ಯೌವನರ ಬೋಧನೆ. ಹೌದು ಪ್ರಿಯರೇ, ಈ ಕಲ್ಲುಗಳಿಗೂ ದೇವರಿಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ? ಸಂತಾನ ಪ್ರಾಪ್ತಿಯಾಗಿ ಮಾಡಲಿಕ್ಕೆ ಸಾಧ್ಯ ಎಂಬುವಂತ ಒಂದು ಶಕ್ತವಾದ ಮಾತನ್ನ ಸ್ನಾನಿಕ ಯೌವನರು ಹೇಳ್ತಾ ಇದ್ದಾರೆ. ವಾಹ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಕಲ್ಲಿಗೂ ಸಹ ಸಂತಾನ ಭಾಗ್ಯನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಾಹ್, ಎಂತ ಮಾತು ಪ್ರಿಯರಿದು. ನಾವೆಲ್ಲ ಯಾವತ್ತಾದ್ರೂ ಯೋಚನೆ ಮಾಡ್ತೀವಿ ಇಂಥ ಮಾತುಗಳನ್ನ. ದೇವರು ಅಬ್ರಹಾಮನಿಗೆ ಸಂತಾನ ಪ್ರಾಪ್ತಿಯಾಗುವಂತೆ ಮಾಡಬಲ್ಲರೆಂದು ಈ ಕಲ್ಲುಗಳಿಂದಲೂ, ಮನುಷ್ಯನಿಂದ ಅಲ್ಲ, ಈ ಕಲ್ಲುಗಳಿಂದಲೂ ಸಹ. ಹಾಲೆಲೂಯ. ಅಂದರೆ ನಮ್ಮನ್ನ ಅಂದರೆ ನಾವು ಎಷ್ಟರ ಮಟ್ಟಿಗೆ ಪ್ರಿಯರೇ ಪವಿತ್ರಾತ್ಮನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಯೋಚನೆ ಮಾಡಿ ನೋಡಿ. ಕಲ್ಲುಗಳಿಂದಲೂ ಸಂತಾನವನ್ನು ಕೊಡ್ಲಿಕ್ಕೆ ದೇವರಿಂದ ಸಾಧ್ಯ. ಹೀಗೆ ಕಲ್ಲಾದ ನಮ್ಮ ಹೃದಯವನ್ನು ನಾವು ತೆರೆದು ದೇವರನ್ನ ಕಂಡುಕೊಳ್ಳಬೇಕು. ನಾನು ಹೇಳಿದೆ, ಸ್ನಾನಿಕ ಯೌವನರ ಸಂದೇಶ ಬಂದು ದಿಟ್ಟವಾದ ಸಂದೇಶ. ಅವರು ಯಾರಿಗೂ ಭಯಪಡ್ತಾ ಇರಲಿಲ್ಲ. ಹೆರೋದನು ತನ್ನ ಸಹೋದರನ ಪತ್ನಿಯನ್ನು ಇಟ್ಟುಕೊಂಡಿರುವಾಗ ಪದೇ ಹೇಳುತ್ತಾ ಇದ್ರು ಸ್ನಾನಿಕ ಯೌವನರು, ನೀನು ತಪ್ಪು ಮಾಡುತ್ತಾ ಇದೀಯಾ, ನಿನ್ನ ಸಹೋದರನ ಹೆಂಡತಿಯನ್ನು ನೀನು ಇಟ್ಟುಕೊಂಡಿದ್ದೀಯಾ, ಬಿಟ್ಟು ಬಿಡು. ಅದರಿಂದ ಕ್ರೋಧ ಮತ್ಸರಗಳು ಆಗಿತನಾಗ್ತಾ ಇತ್ತು ಹೆರೋದಿಗೆ. ಪ್ರೀಸ್ ನೋಡಿ,
ಸ್ನಾನಿಕ ಯೌವಾನರ ಬಳಿಗೆ ಹೋಗಬೇಕಾದ್ರೆ ಸ್ನಾನಿಕ ಯೌವಾನರು ಏನು ಬೋಧನೆನ ಹೇಳ್ತಾ ಇದ್ರು? ನಿಮಗೆ 2 ಬಟ್ಟೆ ಇದ್ರೆ ಒಂದನ್ನ ಏನಿಲ್ಲದವನಿಗೆ ಕೊಡಿ, ಆಹಾರವುಳ್ಳವನ ಆಹಾರ ಇಲ್ಲದವನಿಗೆ ಕೊಡಲಿ. ಗೊತ್ತು ಮಾಡೋದಕ್ಕಿಂತ ಹೆಚ್ಚಾದ ಟ್ಯಾಕ್ಸ್ಗಳನ್ನು ತೆಗೆದುಕೊಳ್ಳಬೇಡಿ. ಸುಳ್ಳು ಬೆದರಿಕೆಯಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರನ್ನು ಸುಲಿಗೆ ಮಾಡಬೇಡಿ. ನಿಮಗೆ ಬರುವ ಸಂಬಳದಲ್ಲಿ ತೃಪ್ತರಾಗಿರಿ. ಕೇಳ್ತಾರಲ್ಲಿ, ನಾವೇನು ಸ್ವರ್ಗರಾಜ್ಯ ಸೇರ್ಬೇಕು, ನಾವೇನು ಮಾಡಬೇಕು? ಇದನ್ನೆಲ್ಲ ಮಾಡಿ ನೀವು. ಇವತ್ತು ನಮಗೂ ಇದೇ ಹೇಳ್ತಾ ಇರೋದು ಪ್ರಿಯರೇ. ನಿಮಗೆ ನಾವು ತೆಗೆದುಕೊಳ್ಳೋ ಸಂಬಳದಲ್ಲಿ ತೃಪ್ತ ಪಡಿರಿ. ಹೆಚ್ಚಾಗಿ ಯಾರಾದರೂ ಕೊಳ್ಳೆ ಹೊಡೆಯಲಿಕ್ಕೆ ಹೋಗಬೇಡಿ, ಸುಲಿಗೆ ಮಾಡಲಿಕ್ಕೆ ಹೋಗಬೇಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸಂಬಳದಲ್ಲೇ ತೃಪ್ತಿಯಾಗಿರಿ. ಆದರೆ ಈ ಸ್ನಾನಿಕ ಯೌವಾನನ ಈ ಶಕ್ತವಾದ ಬೋಧನೆಗಳನ್ನು ಕೇಳಿದಾಗ ಜನರನ್ನು ಚಿಂತಿಸಿದ್ದು, ಇವನೇ ಮೆಸ್ಸಾಯನಾಗಿರಬಹುದು, ಇವನೇ ಬರಬೇಕಾದಂತ ಮೆಸ್ಸಾಯನಾಗಿರಬಹುದು ಎಂಬುವಂತಹ ಚಿಂತೆ. ಇದನ್ನ ಅರಿತ ಸ್ನಾನ ದೀಕ್ಷೆ ಕೊಡುವಂತ ಯೌವಾನರು ಹೇಳ್ತಾರೆ, ನಾನು ಆತನ ಪಾದರಕ್ಷೆಗಳನ್ನು ಸಹ ಮುಟ್ಟಲು ಯೋಗ್ಯನಲ್ಲ. ನಾನು ಆತನ ಪಾದರಕ್ಷೆಗಳನ್ನು ಸಹ ಮುಟ್ಟಲು ಯೋಗ್ಯನಲ್ಲ. ನೋಡಿ, ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳಲು ಯೇಸು ಸ್ವಾಮಿ ಬರುವಾಗ ಇಬ್ಬರು ಜೋರ್ಡಾನ್ ನದಿಯಲ್ಲಿ ಇಳಿಯುತ್ತಾರೆ. ಇಳಿಯುವಾಗ ಅಲ್ಲಿ ನಾವು ನೋಡ್ತೇವೆ, ಸ್ನಾನಿಕ ಯೌವಾನರು ಹೇಳ್ತಾರೆ, ಅಯ್ಯ, ನಿಮಗೆ ನಾನು ಸ್ನಾನ ದೀಕ್ಷೆಯನ್ನು ಕೊಡುವುದೇ? ನೀವು ಅಭಿಷಕ್ತರು, ಲೋಕೋದ್ಧಾರಕರು, ಮೆಸ್ಸಾಯ, ನೀವೇ ಬರಬೇಕಾದವರು. ಈಗಿರುವಾಗ ನೀವು ನನಗೆ ಜ್ಞಾನಸ್ನಾನ ಕೊಡು, ನಾನು ನಿಮ್ಮಿಂದ ಜ್ಞಾನಸ್ನಾನ ಪಡೆದುಕೊಳ್ಳಬೇಕಾಗಿದೆ, ನಾನೆಂದಿಗೂ ನಿಮಗೆ ಜ್ಞಾನಸ್ನಾನ ಕೊಡುವುದಿಲ್ಲ ಎಂಬುದಾಗಿ ಸ್ನಾನಿಕ ಯೌವಾನರಿಗೂ ಯೇಸು ಸ್ವಾಮಿಗೂ ಒಂದು ವಾದ ವಿವಾದವು ಆ ನೀರಿನ ಮಧ್ಯದಲ್ಲಿ ಜೋರ್ಡಾನ್ ನದಿಯಲ್ಲಿ ಪ್ರಾರಂಭವಾಗುತ್ತದೆ. ನೋಡಿ, ಇಲ್ಲಿ ಒಂದು ವಿಷಯ ನನ್ನ ಚಿಕ್ಕದಾಗಿ ಯೋಚನೆ ಮಾಡಬೇಕು. ಒಂದು ಪಕ್ಷ ನಾವು ಸ್ನಾನಿಕ ಯೌವಾನರ ಸ್ಥಾನಮಾನಗಳನ್ನ ಅಂತ ರೀತಿಯಾದ ಒಂದು ಸ್ಥಾನಮಾನ ಇವತ್ತು ನಾವು ಪಡೆದುಕೊಂಡಿದ್ದಿದ್ರೆ, ಅಥವಾ ಇವತ್ತು ನಮ್ಮ ಜೀವನ ಅಂತ ಒಂದು ಸ್ಥಿತಿಗೆ ಇದ್ದಿದ್ರೆ, ನಾವು ನಮ್ಮನ್ನು ತಗ್ಗಿಸಿಕೊಳ್ತಾ ಇದ್ವಿ. ಅವರ ಕೆರೆಗಳನ್ನು ಮುಟ್ಟಲು ಸಹ ನಾನು ಯೋಗ್ಯನಲ್ಲ ಎಂಬುದಾಗಿ ಹೇಳ್ತಾರೆ. ಆಗೋದಿಲ್ಲ, ನಾನು ನಿಮಗೆ ಸ್ನಾನ ದೀಕ್ಷೆ ಕೊಡಲಾಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಾವು ಯಾತಕ್ಕೆ ಬಂದಿದ್ದೇವೆ ಅಂತ ನಿನಗೆ ಗೊತ್ತು. ಪರ್ಸನಲ್ ಕಮ್ಯುನಿಕೇಶನ್ ಅಲ್ಲಿ ಪ್ರಾರಂಭವಾಗ್ತದೆ. ಹೌದು ಪ್ರಿಯರೇ, ಪರ್ಸನಲ್ ಕಮ್ಯುನಿಕೇಶನ್. ಸುಮ್ಮನಿರು, ಮಾತನಾಡಬೇಡ. ಇಲ್ಲಿರೋ ಜನರಿಗೆ ಗೊತ್ತಿಲ್ಲ ನೀನ್ ಯಾರು, ನಾನು ಯಾರು ಅಂತ. ನಾವ್ಯಾರು ಅಂತ ನಮಗೆ ಗೊತ್ತು. ಈಗ ನೀನ್ ಏನ್ ಮಾಡಬೇಕು ಅದನ್ನ ಮಾಡಷ್ಟೇ, ನನಗೆ ಸ್ನಾನ ದೀಕ್ಷೆ ಕೊಡಷ್ಟೇನೆ, ಬೇರೇನು ಮಾತಾಡಕ್ಕೆ ಹೋಗ್ಬೇಡ. ಯೇಸು ಸ್ವಾಮಿ ಸ್ನಾನಿಕ ಯೌವಾನರಿಗೆ ಹೇಳ್ತಾರೆ. ಹೌದು ಪ್ರಿಯರೇ, ನೀನು ಏನು ಮಾಡಬೇಕೆಂದು ನಾವು ಈ ಲೋಕಕ್ಕೆ ಬಂದಿದ್ದೇವೆ ಅದನ್ನ ಮಾಡಬೇಕಷ್ಟೇ. ಪ್ರಿಯರೇ, ಇದುವೇ ಆಗಿದೆ ನನ್ನ ನಿಮ್ಮ ಜೀವಿತ. ನಾನು ಈ ಲೋಕಕ್ಕೆ ಬಂದು ನಾನು ಏನು ಮಾಡಬೇಕು ಅಂತಿದ್ದೀನಿ ಅದನ್ನೇ ಮಾಡಬೇಕು ಹೊರತು ನಾನು ಏನು ಮಾಡಬಾರದು ಅದನ್ನ ಮಾಡಬಾರದು. ಸ್ನಾನಿಕ ಯೌವಾನ ಹೇಳ್ತಾರೆ, ಅವನು ಬೆಳೆಯಲಿ ನಾನು ಕುಗ್ಗಲಿ, ನಾನು ಅಳಿಯಬೇಕು ಅವನು ಬೆಳೆಯಬೇಕು. ಪ್ರೀಸಲೋ ನಾನು ಅಳಿಯಬೇಕು ಅವನು ಬೆಳೆಯಬೇಕು ಎಂಬುದಾಗಿ ಯೇಸು ಸ್ವಾಮಿನ ಕುರಿತು ಹೇಳ್ತಾರೆ. ನಮ್ಮ ತತ್ವ ಆಗಿಲ್ಲ, ನಾನು ಬೆಳಿಬೇಕು ಅವನು ಸಾಯಬೇಕು. ಇವತ್ತು ಪ್ರೀಚರ್ಸ್ಗಳ ಮಧ್ಯದಲ್ಲಿ ನೋಡಿ, ನಾನು ಬೆಳಿಬೇಕು ಅವನು ಸಾಯಬೇಕು. ಒಳ್ಳೆ ಪ್ರಸಂಗಿ ಕೊಡುವರು, ಒಳ್ಳೆ ಪ್ರಾರ್ಥನೆ ಮಾಡುವವರು, ಒಳ್ಳೆ ಶುಭ ಸಂದೇಶ ಸಾರುವರು, ಅದು ಯಾಜಕ ಯಾರೇ ಆಗಿರ್ಬೋದು, ಮೊದಲು ಅವನ್ನ ನಿಲ್ಲಿಸ್ಬೇಕು. ಮೊದಲು ಅವನ್ ಬಿಟ್ಬಿಡ, ಎಲ್ಲ ಕಡೆ ಅವನೇ ಆಗ್ಬಿಟ್ಟಿದ್ದಾನೆ, ನಿಲ್ಲಿಸ್ಬೇಕು. ಇದು ಇವತ್ತಿನ ನಮ್ಮ ಮನೋಭಾವನೆ.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಾವು ಸ್ನಾನಿಕ ಯೌವನರನ್ನು ನಾವು ಕುರಿತಿದ್ದೇವೆ, ಚಿಂತಿಸ್ತಾ ಇದ್ದೇವೆ. ಇಲ್ಲಿ ಸ್ನಾನಿಕ ಯೌವನರ ಸದ್ಗುಣಗಳನ್ನ ನಾವು ಕಂಡುಕೊಳ್ಳಬೇಕು. ಒಬ್ಬ ಶುಶ್ರೂಷಕನಾಗಿ ಅಥವಾ ಶುಭ ಸಂದೇಶ ಸಾರುವನಾಗಿ, ಒಂದು ಪ್ರಾರ್ಥಿಸುವನಾಗಿ, ಒಂದು ಕುಟುಂಬದ ಸದಸ್ಯನಾಗಿ ನಾನು ನೀವಿರುವಾಗ ಸ್ನಾನಿಕ ಯೌವನರ ಬೋಧನೆಯನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಅವರ ಜೀವಿತದ ಆಗು ಹೋಗುಗಳನ್ನ ನಾವು ಅರಿತುಕೊಳ್ಳಬೇಕು. ಯೇಸು ಸ್ವಾಮಿ ಕೇಳ್ತಾರೆ, ನೀವು ಎಲ್ಲಿ ಹಾಕಿ ಹೋಗಿದ್ರಿ? ಬೆಂಗಾಡಿನಲ್ಲಿ ಕೂಗುವ ಶಬ್ದವನ್ನು ಕೇಳಲಿಕ್ಕೆ ಹೋಗಿರ? ಮನುಷ್ಯನ ಶಬ್ದವನ್ನು ನೋಡ್ಲಿಕ್ಕೆ ಹೋಗಿದ್ದೀರಾ ನೀವು? ಪ್ರಿಯ ಸ್ನಾನಿಕ ಯೌವನರಿಗೂ ಯೇಸು ಸ್ವಾಮಿಗೂ ಇದ್ದಂತಹ ಸಂಬಂಧ ಲೋಕಕ್ಕೆ ಗೊತ್ತಾಗ್ಲಿಲ್ಲ. ಆದ್ರೆ ಈ ಒಂದು ವಿಷಯದಲ್ಲಿ ಮಾತ್ರ ನಾವು ಅರ್ಥ ಮಾಡ್ಕೊಳ್ಬಹುದು. ನಾವು ಯಾಕೆ ಈ ಲೋಕಕ್ಕೆ ಬಂದಿದ್ದೇವೋ ಅದನ್ನ ನಾವು ಆ ಕೆಲಸವನ್ನು ಮಾಡಬೇಕು. ನಾವು ಸಿದ್ಧರಾಗಿದ್ದೇವೆ ಮಾಡಲಿಕ್ಕೆ. ಎಷ್ಟರ ಮಟ್ಟಿಗೆ ನಾವು ಸಿದ್ಧರಾಗಿದ್ದೇವೆ? ಪ್ರಿಯ ಯೌವನನನ್ನು ಕುರಿತು ನಾವು ಚಿಂತಿಸೋದಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಬರಬೇಕಾದ ಎಲಿಯನು ಅವನೇ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಬರಬೇಕಾದಂತ ಎಲಿಯ ಆತನೇ. ಯೌವನನಂತೆ ಈ ಲೋಕದಲ್ಲಿ ಯಾರು ಹುಟ್ಟಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ನೋಡಿ, ಒಂದು ದಿನ ಯೌವನರು ಸೆರೆಮನಿಯಲ್ಲಿ ಇರ್ತಾರೆ. ಸೆರೆಮನಿಯಲ್ಲಿದ್ದಾಗ ತನ್ನ ಶಿಷ್ಯರಿಗೆ ಹೇಳಿ ಕಳಿಸ್ತಾರೆ, ಹೋಗಿ ನೀವು ಯೇಸು ಅಲ್ಲಿ ಹೋಗಿ ಕೇಳಿ ಬನ್ನಿ, ಬರಬೇಕಾಗಿದ್ದವರು ನೀವೇನಾ ಬೇರೊಬ್ಬರ ಎಂಬುದಾಗಿ ಕೇಳಿ ಬನ್ನಿ ಎಂಬುದಾಗಿ. ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡಬಹುದು. ನಾವು ಕೆಲವು ಯೌವನನ್ನು ಕುರಿತಾದಂತಹ ವಾಚನಗಳನ್ನ ನಾವು ಚಿಂತಿಸ್ತೇವೆ ಎಂಬುದಾದರೆ ಪ್ರಿಯರೇ, ನಾವು ಧ್ಯಾನಿಸಬಹುದು. ವಿಷಯಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಸ್ವಲ್ಪ ವಾಕ್ಯಗಳನ್ನ ತೆಗಿಬೇಕಷ್ಟೇನೆ. ಸೊ ನಾನು ವಾಕ್ಯವನ್ನು ತೆಗಿತೇನೆ. ಸೊ ನಿಮ್ಮ ಮುಂದೆ ಎಲ್ಲಿ ಯೌವನನ ಕುರಿತಾದಂತಹ ವಾಕ್ಯಗಳನ್ನ ನಾವು ನೋಡಬಹುದು. ಮೊದಲಿಗೆ ನಾವು ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯವನ್ನು ತೆಗೆದುಕೊಳ್ಳುವ. ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯವನ್ನು ತೆಗೆದುಕೊಳ್ಳುವ. ಪ್ರಿಯರೇ, ಈಗ ಮೊದಲಿಗೆ ನಾವು ತೆಗೆದುಕೊಳ್ಳುವಾಗ ನಾವು ನೋಡುತ್ತೇವೆ 11ನೇ ಅಧ್ಯಾಯದಲ್ಲಿ ನಾವು 2ನೇ ವಾಕ್ಯವನ್ನು ನಾವು ನೋಡೋದಾದರೆ, ಸ್ವಾಮಿಯ ಕಾರ್ಯಕಲಾಪಗಳ ಸುದ್ದಿ ಸರಿಯಿಲ್ಲದ ಸ್ನಾನಿಕ ಯೌವನನ ಕಿವಿಗೆ ಬಿದ್ದಿತ್ತು. ಆತನು ತನ್ನ ಶಿಷ್ಯರಲ್ಲಿ ಕೆಲವರನ್ನ ಅವರ ಬಳಿಗೆ ಕಳುಹಿಸಿದರು. ಇವರು ಬಂದು ಯೌವನನನ್ನು ತಿಳಿಯಪಡಿಸಿದ ಪ್ರಕಾರ ಬರಬೇಕಾದದ್ದು ನೀವೋ ಅಥವಾ ಬೇರೊಬ್ಬರ ಎಂದು ಎದುರು ನೋಡಬೇಕೋ ಎಂದು ಯೇಸು ಕೇಳಿದರು ಎಂಬುದಾಗಿ ಬಂದು ಮಾತನಾಡುತ್ತಾರೆ. ಹೌದು ಪ್ರಿಯರೇ, ಹಾಗನ್ನ ಹೇಳಬೇಕಾದ್ರೆ ಕುಂಟರು ನಡೆಯುತ್ತಾ ಇದ್ದಾರೆ, ಕುಷ್ಠರೋಗಿಗಳು ಸ್ವಸ್ಥರಾಗುತ್ತಾ ಇದ್ದಾರೆ, ಕಿವುಡರು ಕೇಳುತ್ತಾ ಇದ್ದಾರೆ, ಸತ್ತವರು ಮತ್ತೆ ಜೀವಂತವಾಗಿ ಹೇಳ್ತಾ ಇದ್ದಾರೆ, ದೀನದಲಿತರಿಗೆ ಶುಭ ಸಂದೇಶ ಪ್ರಕಟಿಸಲಾಗುತ್ತಿದೆ. ನನ್ನಲ್ಲಿ ವಿಶ್ವಾಸ ಕೊಳ್ಳದವನು ಭಾಗ್ಯವಂತನು ಎಂದು ಹೇಳಿ ಕಳಿಸಿದರು. ಕನ್ಫರ್ಮ್ ಮಾಡಲಿಕ್ಕೆ ಸ್ನಾನಿಕ ಯೌವನರ ಶಿಷ್ಯರನ್ನ ಕಳಿಸುವಾಗ ಯೇಸು ಸ್ವಾಮಿ ಹೇಳಿ ಕಳಿಸಿದ್ರು. ನೋಡಿ, ಇದೆಲ್ಲ ಸಂಭವಿಸ್ತಾ ಇದೆ. ಈಗ ಇಷ್ಟು ಕಾಲ ಸಂಭವಿಸಲಿಲ್ಲ, ಈಗ ಸಂಭವಿಸ್ತಾ ಇದೆ. ಸೊ ನನ್ನಲ್ಲಿ ನೀನು ವಿಶ್ವಾಸ ಇಟ್ಟುಕೊಳ್ಳಬೇಕು. ಹೌದು ಪ್ರಿಯರೇ, ಬೆಂಗಾಡಿನಲ್ಲಿ ನೀವು ಏನನ್ನು ನೋಡಲೆಂದು ಓದಿರಿ? ಗಾಳಿಗೆ ಓಡಾಡುವ ಜೊಂಡನ್ನೇ? ಇಲ್ಲವಾದರೆ ಏಕೆ ಓದಿರಿ? ನಯವಾದ ರೇಷ್ಮೆ ಉಡುಪನ್ನು ಧರಿಸಿದ ವ್ಯಕ್ತಿಯನ್ನು ನೋಡಲು ಓದಿರೇನೋ? ಅಂತಹ ಉಡುಗೆ ತೊಡುಗೆ ಧರಿಸಿರುವವರು ಅರಮನೆಗಳಲ್ಲಿ ಇರುತ್ತಾರೆ. ಹಾಗಾದರೆ ಯಾವ ಉದ್ದೇಶದಿಂದ ಓದಿರಿ? ಪ್ರವಾದಿಯನ್ನು ನೋಡಲೆಂದೋ? ಹೌದು, ಪ್ರವಾದಿಗಿಂತಲೂ ಶ್ರೇಷ್ಠನಾದವನನ್ನು ನೋಡಿದಿರಿ ಎಂಬುದು ನಿಜ ಎಂದು ಮಾತನಾಡುವಂತಹ ವಾಕ್ಯವನ್ನು ನಾವು ಆಲಿಸ್ತೇವೆ ಪ್ರಿಯರೇ. ವಾಕ್ಯ ಹೇಳ್ತದೆ, ಯೌವನನು ಶುಭ ಸಂದೇಶವನ್ನು ಸಾರಿದ ದಿನದಿಂದ ಇಂದಿನವರೆಗೂ ಸ್ವರ್ಗ ಸಾಮ್ರಾಜ್ಯವು ನೂಕುನುಗ್ಗಲಿಗೆ ಗುರಿಯಾಗಿದೆ.
ನೂಕುನೆ ನೋಡಿ, ಆ ಯೌವಾನನ ಶುಭ ಸಂದೇಶ ತೆಗೆದುಕೊಂಡು ನಾವು ನೋಡ್ತೇವೆ ಪ್ರಿಯರೇ. ಮತ್ತಾಯನ ಶುಭ ಸಂದೇಶದಲ್ಲಿ ಯೌವಾನನ ಕಾಲದ ತನಕ ಧರ್ಮಶಾಸ್ತ್ರ ಹಾಗೂ ಎಲ್ಲಾ ಪ್ರವಾದಿಗಳು ದೇವರ ಸಾಮ್ರಾಜ್ಯವನ್ನು ಕುರಿತು ಪ್ರವಾದನೆ ಮಾಡಿದರು. ಅವರ ಹೇಳಿಕೆಯನ್ನು ನಂಬಲು ನಿಮಗಿಷ್ಟವಿದ್ದರೆ ಇಗೋ ಬರತಕ್ಕ ಎಲಿಯನು ಈ ಯೌವಾನನೇ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರಿಯಬೇಕು, ನಮಗೆ ಅನುಭವವಾಗಬೇಕು. ಹೌದು ಪ್ರಿಯರೇ, ನಮ್ಮ ಅನುಭವಗಳು ದೇವರೊಂದಿಗೆ ನಮ್ಮನ್ನು ಒಂದಾಗಿಸುವಂಥದ್ದು, ದೇವರ ಪ್ರೀತಿಯಲ್ಲಿ ನಮ್ಮನ್ನು ನೆಲೆಯಾಗಿಸುವಂಥದ್ದು. ಯಾಕೆ ನೀವು ಹೋದ್ರಿ ಎಂಬುದನ್ನು ನಾವು ನೋಡುತ್ತೇವೆ. 11ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಮತ್ತಾಯನ ಶುಭ ಸಂದೇಶ ನೋಡ್ತೇವೆ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಜ್ಞಾನಸ್ನಾನ ಮಾಡಿಸುವ ಯೌವಾನನಿಗಿಂತ ದೊಡ್ಡವನು ಹೇಳಲೇ ಇಲ್ಲ. ಆದಾಗ್ಯೂ ಪರಲೋಕ ರಾಜ್ಯದಲ್ಲಿ ಅತ್ಯಲ್ಪನಾದವನು ಅವನಿಗಿಂತಲೂ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಪ್ರಿಯರೇ, ನಾವು ಚಿಂತಿಸಬೇಕು. ಯೌವಾನನು ಮಿಡತೆಗಳನ್ನು ತಿಂತಾ ಇದ್ರು. ಮಿಡತೆ ಹಾಗೂ ಜೇನು ಯೌವಾನರ ಆಹಾರವಾಗಿತ್ತು. ಇದನ್ನು ನೋಡಿದಂತ ಫರಿಸಾಯರು, ಸದುಕಾಯರು, ಕೆಲವರು ಅಸೂಯೆಯಲ್ಲಿದ್ದವರು ಹೇಳ್ತಾ ಇದ್ರು, ಇವನು ದೆವ್ವ ಹಿಡಿದವನು, ಇವನಿಗೆ ದೆವ್ವ ಹಿಡಿದಿದೆ, ಅದಕ್ಕೆ ಇವನು ಊಟ ಮಾಡ್ತಾ ಇಲ್ಲ, ಬರೀ ಜೇನನ್ನ ಮಿಡತೆಯನ್ನ ತಿಂತಾ ಇದ್ದಾನೆ. ನೋಡಿ, ಸ್ನಾನಿಕ ಯೌವಾನರ ಜೀವಿತದ ಶೈಲಿ. ಯಾವ ವಸ್ತ್ರಗಳನ್ನು ಧರಿಸಲಿಲ್ಲ, ಒಂಟಿಯ ದುಪ್ಪಟವನ್ನು ಅವರು ಧರಿಸಿಕೊಂಡಿದ್ರು. ಬೇರೆ ಯಾವ ವಸ್ತ್ರಗಳನ್ನು ಧರಿಸಲಿಲ್ಲ ಸ್ನಾನಿಕ ಯೌವಾನರು. ಮತ್ತಾಯನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಇವನು ಜ್ಞಾನಸ್ನಾನ ಮಾಡಿಸುವ ಯೌವಾನನೇ, ಈಗ ಇವನು ಸತ್ತವರೊಳಗಿಂದ ಎದ್ದಿದ್ದಾನೆ, ಆದುದರಿಂದಲೇ ಮಹತ್ಕಾರ್ಯಗಳು ಇವನಲ್ಲಿ ತೋರಿ ಬರುತ್ತಿದೆ ಎಂಬುದಾಗಿ ಜನ ಹೇಳಲಿಕ್ಕೆ ಶುರು ಮಾಡಿದರು. ಪುನರುತ್ಥಾನ ಹೊಂದಿದ ಸತ್ತವರಿಂದ ಎದ್ದಿದ್ದಾನೆ ಎಂಬುದಾಗಿ, ಒಂದು ಕಡೆ ಹುಚ್ಚ ಎಂಬುದಾಗಿ, ಒಂದು ಕಡೆ ದೆವ್ವ ಹಿಡಿದಿದೆ ಎಂಬುದಕ್ಕಾಗಿ, ಇನ್ನೊಂದು ಸತ್ತವರಿಂದ ಇವನು ಎದ್ದಿದ್ದಾನೆ ಎಂಬುದಕ್ಕಾಗಿ. ಆ ಹೆರೋದನು ತನ್ನ ಸಹೋದರ ಫಿಲಿಪ್ಪನ ಹೆಂಡತಿಯಾಗಿ ಹೆರೋದ್ಯಳ ನಿಮಿತ್ತವಾಗಿ ಯೌವಾನನ್ನು ಹಿಡಿದು ಅವನನ್ನ ಬಂಧಿಸಿ ಸೆರೆಯಲ್ಲಿ ಹಾಕಿದನು ಸಹ ನಾವು ನೋಡುತ್ತೇವೆ. ಆ ಹೆರೋದಿಯು ತನ್ನ ದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಯೌವಾನನನ್ನು ಬಂಧಿಸಿದ್ದನ್ನು ನಾವು ನೋಡುತ್ತೇವೆ. ಯೌವಾನನನ್ನ ಹಿಂಸಿಸಿದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಯಾಕಂದ್ರೆ ಯೌವಾನ ಹೇಳ್ತಾರೆ, ನೀನು ಅವನ ಇಟ್ಟುಕೊಂಡಿರುವುದು ಸರಿಯಲ್ಲ, ಅವಳನ್ನು ಬಿಟ್ಟು ಬಿಡು. ನೀನು ಅವಳನ್ನು ಇಟ್ಟುಕೊಂಡಿರುವುದು ಸರಿಯಲ್ಲ, ಅವಳನ್ನು ಬಿಟ್ಟು ಬಿಡು. ಆದರೆ ಎಷ್ಟೋ ಸಾರಿ ಯೌವಾನನ್ನ ಬಂಧಿಸಿ ಏನಾದ್ರೂ ಮಾಡಬೇಕು ಅಂತ ಹೇಳಬೇಕಾದ್ರೆ ಹೆರೋದನಿಗೆ ಭಯ ಬರ್ತಾ ಇತ್ತು. ಜನಸಮೂಹಕ್ಕೆ ಭಯಪಟ್ಟನು. ಇವನ ಪ್ರವಾದಿ ಎಂದು ಜನ ಎಣಿಸಿರುವುದರಿಂದ ಜನರು ಎಲ್ಲಿ ಇವನ ಮೇಲೆ ಬೀಳುತ್ತಾರೆ ಎಂಬುದಾಗಿ ಯೌವಾನನ ಹೆರೋದನು ಏನು ಮಾಡ್ತಾ ಇರಲಿಲ್ಲ. ಹೌದು ಪ್ರಿಯರೇ, ನಾವು ತುಂಬಾ ಆಳವಾಗಿ ನಾವು ಚಿಂತಿಸಬೇಕು, ತುಂಬಾ ಆಳವಾಗಿ ನಾವು ಧ್ಯಾನಿಸಬೇಕು. ಯಾಕಂದ್ರೆ ಯಾವಾಗ ಧ್ಯಾನಕ್ಕೆ ನಾವು ತೆಗೆದುಕೊಳ್ತೇವೆ ಪ್ರಿಯರೇ, ನಾವು ಯೌವಾನನ ಕುರಿತು ನಾವೀಗ ನೀವು ಒಂದು ಪೇಪರ್ಲಿ ಬರೆದುಕೊಳ್ಳಿ, ಬೇಕಾದ್ರೆ ಯೌವಾನನ ಕುರಿತಂತ ವಾಕ್ಯಗಳನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲಿಂದ ನಾನು ಹೇಳ್ತೇನೆ ಎಂಬುದಾದ್ರೆ ನಿಮಗೆ ನಾನು ತಿಳಿಸ್ತೇನೆ. ಸಾಕಷ್ಟು ಯೌವಾನನ ಕುರಿತಂತ ಸಂದೇಶಗಳನ್ನ ನಾವು ನೋಡ್ತೇವೆ. ನಾವು ಯೌವಾನನ ಶುಭ ಸಂದೇಶದಿಂದ ತೆಗೆದುಕೊಳ್ಳುವುದಾದ್ರೆ ನಾನು ಹಿಂದ್ಗಡೆಯಿಂದ ಹೋಗ್ತೇನೆ, ತೆಗೆದುಕೊಳ್ಳಿ. ಯೌವಾನನ ಶುಭ ಸಂದೇಶ 10ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀರಿನಿಂದ ಸ್ನಾನದೀಕ್ಷೆ ಮಾಡಿಸಿದನು ಎಂಬುದಾಗಿ. ನೀರಿನಿಂದ ಸ್ನಾನದೀಕ್ಷೆ ಮಾಡಿದರೆ ಆದರೆ ಬರುವಂತ ಇಮ್ಯಾನುವೇಲನು ಪವಿತ್ರ ಆತ್ಮರಿಂದ ಸ್ನಾನದೀಕ್ಷೆಯನ್ನು ಕೊಡುವನು ಎಂಬಂತಹ ಮಾತನ್ನು ವಿವರಿಸುವಂಥದ್ದು. ಯೌವಾನನ ಶುಭ ಸಂದೇಶ 10ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಯೌವಾನನು ಅದ್ಭುತ ಕಾರ್ಯಗಳನ್ನು ಮಾಡಿಲ್ಲ, ಆದರೆ ಮನುಷ್ಯನ ವಿಷಯವಾಗಿ ಯೌವಾನನು ಹೇಳಿದೆಲ್ಲವೂ ನಿಜವಾಗಿದೆ ಎಂಬುವಂತ ಹೇಳಿದಂತಹ ಸಂದೇಶ ನಾನು ಪ್ರಾರಂಭದಲ್ಲಿ ಹೇಳಿದೆ. ಯೌವಾನರು ಯಾರನ್ನು ಸೌಖ್ಯಪಡಿಸಲಿಲ್ಲ, ಯಾವ ದೆವ್ವಗಳನ್ನು ಬಿಡಿಸಲಿಲ್ಲ, ಕಣ್ಣು ಕಾಣುವಂತೆ, ಕಿವಿ ಕೇಳುವಂತೆ, ನಡೆಯುವಂತೆ, ಮಾತನಾಡುವ ಏನನ್ನೂ ಮಾಡಲಿಲ್ಲ. ಆದರೆ ಎಲೀಯನಿಗೆ ಸಮಾನನಾಗಿ ಆತನನ್ನು ಕೀರ್ತಿಸಿದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ.
ಅದೇ ಯೋಹಾನ ಶುಭ ಸಂದೇಶ 10ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಯೋಹಾನನು ಸ್ನಾನ ದೀಕ್ಷೆ ಮಾಡಿಸಿದ ಸ್ಥಳದಲ್ಲಿ ಅವನು ಅಲ್ಲಿಯೇ ವಾಸ ಮಾಡ್ತಾ ಇದ್ರು. ಬೇರೆ ಮನೆ ಮಠಗಳಿಗೆ ಹೋಗ್ತಾ ಇರಲಿಲ್ಲ, ತನ್ನ ತಾಯಿಯ ಬಳಿ ಹೋಗ್ತಾ ಇರಲಿಲ್ಲ. ಆತನು ಅಲ್ಲಿಯೇ ವಾಸ ಮಾಡ್ತಾ ಇದ್ದ, ಆ ನದಿಯ ಪಕ್ಕದಲ್ಲಿಯೇ ವಾಸ ಮಾಡ್ತಾ ಇದ್ದ ಎಂಬುದಾಗಿ, ತನ್ನ ತಂದೆಯ ಕಾರ್ಯಗಳನ್ನೇ ನಾನು ಮಾಡುತ್ತಾ ಇದ್ದೇನೆ ಎಂಬುದಾಗಿ ಯೋಹಾನನು ಹೇಳುವಂತ ಮಾತನ್ನ 5ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೋಹಾನನು ಸತ್ಯಕ್ಕೆ ಸಾಕ್ಷಿ ಕೊಟ್ಟನೆ ಎಂಬುದಾಗಿ ಯೋಹಾನ ಶುಭ ಸಂದೇಶ 5ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಯೋಹಾನಿಗಿಂತ ಹೆಚ್ಚು ಶಿಷ್ಯರನ್ನ ಸ್ನಾನ ದೀಕ್ಷೆ ಮಾಡಿಸುತ್ತಿದ್ದು ಫರಿಸಾಯರು ಕೇಳಿದ್ದಾರೆಂದು ಗೊತ್ತಾಯಿತು, ಯೇಸು ಸ್ವಾಮಿಗೆ ಗೊತ್ತಾಯಿತು ಎಂಬುದಾಗಿ ಯೋಹಾನ ಶುಭ ಸಂದೇಶ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪರಲೋಕದಿಂದ ಒಬ್ಬ ಮನುಷ್ಯನಿಗೆ ಕೊಡಲ್ಪಡದ ಹೊರತು ಯಾವನು ಅದನ್ನ ಹೊಂದಲಾರನು ಎಂಬುದಾಗಿ ಯೋಹಾನನು ಜನರಿಗೆ ಹೇಳುವಂತಹ ಸಂದೇಶವನ್ನ ಯೋಹಾನ ಶುಭ ಸಂದೇಶ 3ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಹೀಗೆ ಹಲವಾರು ವಿಷಯದಲ್ಲಿ ನಾನು ನೋಡಿ ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 26ನೇ ವಾಕ್ಯ, ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 25ನೇ ವಾಕ್ಯ, 24ನೇ 23, 24, 25ನೇ ವಾಕ್ಯ, ಯೋಹಾನ ಶುಭ ಸಂದೇಶ 1ನೇ ಅಧ್ಯಾಯ 29ನೇ ವಾಕ್ಯ, ಯೋಹಾನ ಶುಭ ಸಂದೇಶ 1ನೇ ಅಧ್ಯಾಯ 32ನೇ ವಾಕ್ಯ, 35ನೇ ವಾಕ್ಯ, ಯೋಹಾನ ಶುಭ ಸಂದೇಶ 1ನೇ ಅಧ್ಯಾಯ 26ನೇ ವಾಕ್ಯ, 28ನೇ ವಾಕ್ಯ, ಯೋಹಾನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 19ನೇ ವಾಕ್ಯ, 1ನೇ ಅಧ್ಯಾಯ 15ನೇ ವಾಕ್ಯ, ಯೋಹಾನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 6ನೇ ವಾಕ್ಯ, ಲೂಕನ ಶುಭ ಸಂದೇಶ 24ನೇ ಅಧ್ಯಾಯ 10ನೇ ವಾಕ್ಯ, ಲೂಕನ ಶುಭ ಸಂದೇಶ 22ನೇ ಅಧ್ಯಾಯ 8ನೇ ವಾಕ್ಯ, ಲೂಕನ ಶುಭ ಸಂದೇಶ 20ನೇ ಅಧ್ಯಾಯ 6ನೇ ವಾಕ್ಯ, ಲೂಕನ ಶುಭ ಸಂದೇಶ 20ನೇ ಅಧ್ಯಾಯ 4ನೇ ವಾಕ್ಯ, ಲೂಕನ ಶುಭ ಸಂದೇಶ 11ನೇ ಅಧ್ಯಾಯ 1ನೇ ವಾಕ್ಯ, ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 54ನೇ ವಾಕ್ಯ, ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 49ನೇ ವಾಕ್ಯ, ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 28ನೇ ವಾಕ್ಯ, ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 19ನೇ ವಾಕ್ಯ, ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 9ನೇ ವಾಕ್ಯ, ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 7ನೇ ವಾಕ್ಯ, ಲೂಕನ ಶುಭ ಸಂದೇಶ 8ನೇ ಅಧ್ಯಾಯ 3ನೇ ವಾಕ್ಯ, ಲೂಕನ ಶುಭ ಸಂದೇಶ 7ನೇ ಅಧ್ಯಾಯ 33ನೇ ವಾಕ್ಯ, ಲೂಕನ ಶುಭ ಸಂದೇಶ 7ನೇ ಅಧ್ಯಾಯ 29ನೇ ವಾಕ್ಯ, 28ನೇ ವಾಕ್ಯ, 24ನೇ ವಾಕ್ಯ, 20ನೇ ವಾಕ್ಯ, ಲೂಕನ ಶುಭ ಸಂದೇಶ 7ನೇ ಅಧ್ಯಾಯ 19ನೇ ವಾಕ್ಯ, ಲೂಕನ ಶುಭ ಸಂದೇಶ 7ನೇ ಅಧ್ಯಾಯ 18ನೇ ವಾಕ್ಯ, ಲೂಕನ ಶುಭ ಸಂದೇಶ 6ನೇ ಅಧ್ಯಾಯ 14ನೇ ವಾಕ್ಯ, ಲೂಕನ ಶುಭ ಸಂದೇಶ 5ನೇ ಅಧ್ಯಾಯ 33ನೇ ವಾಕ್ಯ, ಲೂಕನ ಶುಭ ಸಂದೇಶ 5ನೇ ಅಧ್ಯಾಯ 10ನೇ ವಾಕ್ಯ, ಲೂಕನ ಶುಭ ಸಂದೇಶ 3ನೇ ಅಧ್ಯಾಯ 27ನೇ ವಾಕ್ಯ, ಲೂಕನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ, ಲೂಕನ ಶುಭ ಸಂದೇಶ 3ನೇ ಅಧ್ಯಾಯ 15ನೇ ವಾಕ್ಯ, ಲೂಕನ ಶುಭ ಸಂದೇಶ 3ನೇ ಅಧ್ಯಾಯ 2ನೇ ವಾಕ್ಯ, ಲೂಕ 1:63, ಲೂಕ 1:60, ಲೂಕ 1:13, ಮಾರ್ಕನ ಶುಭ ಸಂದೇಶವನ್ನು ನಾವು ಧ್ಯಾನಿಸೋದಾದ ಪ್ರಿಯರೇ, ಹೌದು ಪ್ರಿಯರೇ, ಧ್ಯಾನಿಸಬಹುದು. ಶಕ್ತವಾಗಿ ನಿಮಗೆ ನಾನು ವಾಚನವನ್ನು ಕೊಡ್ಲಿಕ್ಕೆ ಸಾಧ್ಯ. ಮಾರ್ಕನನ್ನು ಕುರಿತು ನಾವು ಚಿಂತಿಸೋದಾದ್ರೆ ಪ್ರಿಯರೇ, ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, 10ನೇ ವಾಕ್ಯದಲ್ಲಿ, 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಮಾರ್ಕನ ಶುಭ ಸಂದೇಶ 1ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, 5ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ, 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಮಾರ್ಕನ ಶುಭ ಸಂದೇಶ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಮಾರ್ಕನ ಶುಭ ಸಂದೇಶ 6:17, 6:20, 6:24, ಮಾರ್ಕ 8:28, ಮಾರ್ಕ 9:2, ಮಾರ್ಕ 9:38, ಮಾರ್ಕ 10:35, ಮಾರ್ಕ 10:41, ಮಾರ್ಕ 11:30, ಮಾರ್ಕ 11:32, ಮಾರ್ಕ 13:3, ಮಾರ್ಕ 14:33, ಮಾರ್ಕ 14:33. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ನನ್ನ ಸಹೋದರನೇ, ಸಹೋದರಿ, ನಾವು ಚಿಂತನೆಗೆ ತೆಗೆದುಕೊಳ್ಬೇಕು, ನಮಗೆ ಅರಿವಾಗಬೇಕು. ಮತ್ತಾಯನ ಶುಭ ಸಂದೇಶ ನೀವು ತೆಗೆದುಕೊಳ್ಳೋದಾದ್ರೆ, ಮತ್ತಾಯನ ಶುಭ ಸಂದೇಶ 3ನೇ ಅಧ್ಯಾಯ 1ನೇ ವಾಕ್ಯ, ಮತ್ತಾಯನ ಶುಭ ಸಂದೇಶ 3:13, ಮತ್ತಾಯ 3:14, ಮತ್ತಾಯ 4:12, ಮತ್ತಾಯ 4:21, ಮತ್ತಾಯ 9:14, ಮತ್ತಾಯ 10:2, ಮತ್ತಾಯ 11:2, ಮತ್ತಾಯ 11:5, ಮತ್ತಾಯ 11:7, ಮತ್ತಾಯ 11:11, ಮತ್ತಾಯ 11:12, 13, 18, ಮತ್ತಾಯ 14:2, ಮತ್ತಾಯ 14:3, ಮತ್ತಾಯ 14:4, ಮತ್ತಾಯ 14:5, ಮತ್ತಾಯ 14:8, ಮತ್ತಾಯ 14:10, ಮತ್ತಾಯ 16:14, ಮತ್ತಾಯ 17:1, ಮತ್ತಾಯ 7:13, ಮತ್ತಾಯ 21:24, ಮತ್ತಾಯ 21:26, ಮತ್ತಾಯ 21:32, ಮತ್ತಾಯ 21:32. ಇದೆಲ್ಲ ಯೌವಾನನನ್ನು ಕುರಿತಾದಂತಹ ವಾಕ್ಯಗಳು. ಏನ್ ಕೇಳಿದ್ರು ಗೊತ್ತಿರಿ, ಏನ್ ಹೇಳ್ಕೊಂಡೋದ್ರಿ ಯಾರಿಗೂ ಗೊತ್ತು ಬ್ರದರ್. ಏನೋ ನೀವು ಬಡ ಹೇಳ್ಕೊಂಡೋದ್ರಿ, ನಾವು ಕೇಳಿಬಿಟ್ಟು. ನೀವೆಲ್ಲ ಬಡ ಹೇಳ್ಕೊಂಡೋದ್ರಿ, ನಾ ಕೇಳಿದ್ದು ಅಷ್ಟೇ. ಹೌದಲ್ಲ?
ಒಮ್ಮೆ ಪ್ರೈಸ್ ದ ಲಾರ್ಡ್ ಹೇಳಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಾವು ಅರಿಯಬೇಕು ವಾಕ್ಯಗಳನ್ನ. ಯೌವಾನನು ಅಂತ ಹೇಳ್ಬೇಕಾದ್ರೆ ಆ ಯೌವಾನನು ಯಾರಾಗಿದ್ರು? ಇಷ್ಟೂ ವಾಕ್ಯಗಳನ್ನ ನೀವು ಒಮ್ಮೆ ಹೀಗೆ ಉಲ್ಟಾ ಹೊಡೆದ್ರೆ ಅಲ್ಲ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ ಯೌವಾನರನ್ನು ಕುರಿತಾದಂತಹ ವಾಕ್ಯಗಳು ಎಷ್ಟು ವಾಕ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೌವಾನನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಕೇಳ್ತಾ ಇದ್ದೀರಾ? ಕೇಳ್ತಾ ಇರೋರು ಒಮ್ಮೆ ಕೈ ಎತ್ತಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಸ್ವರ್ಗ ರಾಜ್ಯ ಸೇರೋದಷ್ಟು ಸುಲಭ ಅಲ್ಲ. ನೀವು ನಾನು ಎಣಿಸಿರೋದಲ್ಲ ಸ್ವರ್ಗ ರಾಜ್ಯ. ಇವತ್ತೆಲ್ಲ ಅದ್ಭುತ ಮಾಡಿದ್ರೇನೆ ಪವರ್ಫುಲ್. ಅದ್ಭುತ ಮಾಡಿದ್ರೆ ಪವರ್ಫುಲ್ ಅಲ್ಲ ಪ್ರಿಯರೇ. ಅದಕ್ಕೆ ನಾನು ಪದೇ ಪದೇ ಹೇಳಿದೆ, ಈ ಅದ್ಭುತ ಮಾಡ್ತೀನಿ ಅನ್ನೋರ ಹಿಂದೆ ಹೋಗಬೇಡಿ. ಅದ್ಭುತ ಮಾಡೋರ ಹಿಂದೆ ಹೋಗಬೇಡಿ. ಯಾಕೆ ಹೋಗ್ಬೇಕು? ಅವ್ರ ಹಿಂದೆ ಹೋಗಿ ಏನ್ ಸಿಗ್ತದೆ? ಏನಾದ್ರೂ ಸಿಗ್ತದ? ಏನು ಸಿಕ್ಕುದಿಲ್ಲ. ಸ್ನಾನಿಕ ಯೌವಾನರು ತಪ್ಪನ್ನ ನೇರವಾಗಿ ತೋರಿಸ್ತಾ ಇದ್ದಂತಹ ವ್ಯಕ್ತಿ. ಖಡಕ್ ಹೇಳ್ತಾರಲ್ಲ, ಖಡಕ್ ಏಕ್ ಮಾರ್ ದೋ ತುಕಡ. ಯಾರಿಗೂ ಭಯ ಪಡಲಿಲ್ಲ. ದೇವರಿಂದ ಅಭಿಷೇಕಿಸಲ್ಪಟ್ಟಂತಹ ವ್ಯಕ್ತಿಗೆ ಸಿಕ್ಕಿದಂತ ಮರಣ ಎಷ್ಟು ಕ್ರೂರವಾದದ್ದು ಯೋಚನೆ ಮಾಡಿ ನೋಡಿ. ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಲು ಬಂದಂತ ಪ್ರಭು ಯೇಸುವಿನ ಮಾರ್ಗವನ್ನು ಸಿದ್ಧಪಡಿಸಲು ಬಂದಂತ ಸ್ನಾನಿಕ ಯೌವಾನರಿಗೆ ಸಿಕ್ಕಿದಂತಹ ಮರಣ ಅತೀ ಕೀಳು ಮಟ್ಟದ ಮರಣ. ಒಂದು ನೃತ್ಯಕ್ಕೆ ಮುಡಿಪಾಗಿ ಒಂದು ಗಿಫ್ಟ್ ಆದ್ರು, ಒಂದು ಡ್ಯಾನ್ಸ್. ಹಲವಾರು ಜನರ ಮುಂದೆ ನೃತ್ಯ ಮಾಡುವಾಗ ಹೆರೋದಿಯ ಮಗಳು ಕುಡಿದು ಮತ್ತನಾದಂತಹ ಹೆರೋದಿಯ ಮಗಳ ಹತ್ರ ಕೇಳ್ದ, ನಿನಗೆ ಏನು ಬೇಕು ಕೇಳ್ಕೊ, ನಾನು ಏನ್ ಕೇಳಿದ್ರು ನಾನು ಕೊಟ್ಟು ಬಿಡ್ತಾನೆ. ಎಲ್ಲ ಅರಸರಿದ್ದಾರೆ, ನೀನು ಏನ್ ಕೇಳು ನಾನು ಕೊಟ್ಟು. ನಿನ್ನಿಂದ ಎಲ್ರಿಗೂ ತುಂಬಾ ಸಂತೋಷವಾಗಿದೆ. ಅಂದ್ರೆ ಅಷ್ಟು ಸುಂದರವಾಗಿ ಅವಳು ನರ್ತನ ಮಾಡಿದ್ಲು, ಮೈ ಮನಗಳನ್ನ ತಣಿಸಿದ್ಲು. ಕೊನೆಗೆ ಇವಳು ಅಲ್ಲಿ ಕೇಳಿಲ್ಲ, ನಿನಗೇನು ಅರ್ಧ ರಾಜ್ಯ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ. ಆದ್ರೆ ದಡ್ಡಿ ಅಲ್ಲೇ ಕೇಳಿದ್ರೆ ಏನ್ ಬೇಕಾದ್ರೂ ಕೊಟ್ಟು ಬಿಡ್ತಾ ಇದೆ ಹೆರೋದಿ. ಇವಳು ತನ್ನ ತಾಯಿ ಹತ್ರ ಓಡಿದ್ಲು, ಅಮ್ಮ ನನಗೆ ಕೇಳ್ತಾ ಇದ್ದಾನೆ ಅರಸ, ನಿನಗೆ ಏನ್ ಬೇಕು, ಅರ್ಧ ರಾಜ್ಯನ ಬೇಕಾದ್ರೆ ಕೊಡ್ತೇನೆ, ನಿನಗೆ ಏನ್ ಬೇಕು ಕೇಳು ಅಂತ ಹೇಳ್ತಾ ಇದ್ದಾನೆ. ತಾಯಿಗೆ ಇದ್ದದ್ದು ಆತಂಕ ಒಂದೇ ಒಂದು, ಜೈಲಿನಲ್ಲಿರುವಂತಹ ಯೌವಾನ, ಇವನಿದ್ರೆ ತಾನೆ ನನಗೆ ಅಡಚಣೆ, ಇವನ್ ಜೀವಂತವಾಗಿದ್ರೆ ತಾನೆ ಅಡಚಣೆ. ಆದ್ರಿಂದ ಒಂದು ಕೆಲಸ ಮಾಡುವ, ಯಾವ ಹಣ ಆಸ್ತಿಯನ್ನು ಬೇಕಾಗಿಲ್ಲ, ಇವನು ಹೋಗ್ಬಿಟ್ರೆ ಅಂದ್ರೆ ಎಲ್ಲ ಹಣ ಆಸ್ತಿ ನಂದೇನೆ, ಅದು ಯಾರೇನು ಕೊಳ್ಳೆ ಹೊಡಿಲಿಕ್ಕೆ ಆಗುದಿಲ್ಲ. ಮಗ ನೀನೊಂದು ಕೆಲಸ ಮಾಡು, ಹೋಗಿ ಹೇಳು ಯೌವಾನನ ತಲೆ ನನಗೆ ಬೇಕು ಅಂತ ಕೇಳು. ತಬ್ಬಿಬ್ಬಾದ್ಲು ಹೆರೋದಿಯಳ ಮಗಳು. ಅಮ್ಮ ನೀನ್ ಏನ್ ಕೇಳ್ತಾ ಇದ್ದೀಯ ಅನ್ನೋದು ನಿನಗೆ ಗೊತ್ತಾ? ಅಮ್ಮ ನೀನು ಯಾರ ತಲೆಯನ್ನ ಕೇಳ್ತಾ ಇದ್ದೀಯ ಅಂತ ನಿನಗೆ ಗೊತ್ತಾ? ಇದು ಆಗೋದಿಲ್ಲಮ್ಮ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ತಾಯಿ ಹೇಳ್ತಾಳೆ, ಇಲ್ಲ ನೀನ್ ಇದನ್ನೇ ಕೇಳಬೇಕು, ನೀನು ನನ್ನ ಮಗಳಾದ್ರೆ ನೀನು ಕೇಳಬೇಕು. ಇವತ್ತು ನಾವು ಸಂತೋಷವಾಗಿದ್ದೀವಿ ಅಂದ್ರೆ, ಸಮಾಧಾನವಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಏನು? ಹೆರೋದಿಯ ಅರಸ. ಆದ್ರೆ ಅವನಿಂದ ನನ್ನನ್ನ ದೂರ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡಿಸ್ತಾ ಇದ್ದಾನೆ ಯೌವಾನ. ಒಂದು ಪಕ್ಷ ಹೆರೋದ ಮನಸ್ಸು ಬದಲಾವಣೆ ಆಗ್ಬಿಟ್ರೆ ನಾವು ರಸ್ತೆಗೆ ಹೋಗಬೇಕಾಗ್ತದೆ, ನಮ್ಮನ್ನ ತಿರಸ್ಕಾರ ಮಾಡಿಬಿಡ್ತಾನೆ, ನಾವ್ ಏನ್ ಮಾಡ್ಬೇಕಂದು ಗೊತ್ತಾಗೋದಿಲ್ಲ, ನಮಗೇನು ಸಿಕ್ಕೋದಿಲ್ಲ. ಅದರಿಂದ ಇದು ಒಂದೊಳ್ಳೆ ಸಮಯ, ನೀನು ಆ ಯೌವಾನನ ತಲೆಯನ್ನು ಕೇಳಿದ್ರೆ ಅವನು ತಂದು ಕೊಡ್ತಾನೆ. ಆಮೇಲೆ ನಮ್ಗೆ ಯಾವ ಟೆನ್ಷನ್ ಇರೋದಿಲ್ಲ. ನಿನಗಿಷ್ಟ ಬಂದಾಗಿ ನೀನಿರ್ಬೋದು, ನನಗಿಷ್ಟ ಬಂದಾಗಿ ನಾನಿರ್ಬೋದು, ಯಾರು ನಮಗೇನು ಹೇಳಲಿಕ್ಕೆ ಆಗೋದಿಲ್ಲ. ಜನರು ಸಹ ಯಾರು ಏನೋ ಮಾತಾಡೋದಿಲ್ಲ. ಈ ವಿಚಾರ ಮಾಡಿದ್ರೆ ಯೌವಾನನ ತಲೆಯನ್ನು ತೆಗೆದ್ರೆ
ಅರಸ ಅವನ ತಲೆಯನ್ನು ತೆಗೆದ ಮೇಲೆ ಇನ್ನು ನಮ್ಮ ಬಗ್ಗೆ ನಾವೇನಾದ್ರೂ ಅವ್ರ ಬಗ್ಗೆ ಮಾತಾಡಿದ್ರೆ ನಮ್ಮನ್ನು ಬಿಡೋದಿಲ್ಲ ಎಂಬುವಂತ ಮನೋಭಾವನೆ ಅವರಿಗೆ ಬರ್ತದೆ. ಅದರಿಂದ ನೀನು ತಲೆಯನ್ನೇ ಕೇಳಬೇಕು. ಇಲ್ಲಮ್ಮ, ನನ್ನ ಕೈಲಿ ಆಗೋದಿಲ್ಲ, ಆ ವ್ಯಕ್ತಿಯ ತಲೆಯನ್ನು ನಾನು ಕೇಳಲಿಕ್ಕೆ ಆಗೋದಿಲ್ಲ. ವಾದ ವಿವಾದ ಹೆಂಡತಿಯಲ್ಲಿ, ಮಗಳಲ್ಲಿ, ತಾಯಿಯಲ್ಲಿ, ಮಗಳಲ್ಲಿ, ಇದೆಲ್ಲ ಕನ್ವರ್ಸೇಷನ್ಸ್ ಆಗಿರ್ತದೆ ಪ್ರಿಯರೇ. ಕೊನೆಗೆ ವಿಧಿ ಇಲ್ಲದೆ ಹೆರೋದಿಯ ಮಗಳು ಹೆರೋದನ ಬಳಿ ಹೋದಳು. ಯಾರಾದ ಕೇಳಿದ, ಏನ್ ಬೇಕು ಹೇಳು, ನೀನು ನಮ್ಮನ ಹತ್ರ ಕೇಳ್ಕೊಂಡು ಬಂದ್ಬಿಟ್ಟ, ಏನ್ ಬೇಕು ಅಂತ ಕೇಳಿದ ನೀನು, ಸರಿ ಏನ್ ಬೇಕು ಕೇಳು. ತಬ್ಬಿಬ್ಬಾದಳು. ಮಾತನಾಡಲು ನಾಲಿಗೆ ಅವಳಿಂದ ಹೊರಗೆ ಬರಲಿಲ್ಲ. ಹೆರೋದ ಕೇಳಿದ, ಏಕೆ, ಏನ್ ಬೇಕು ಕೇಳು, ನೀನು ಏನ್ ಕೇಳಿದ್ರು ಕೊಡ್ತೀಯಾ? ಕೇಳಿದ್ಲು, ನಾನು ಏನ್ ಕೇಳಿದ್ರು ನೀವು ಕೊಡ್ತೀರಾ? ಖಂಡಿತ ಕೊಡ್ತೇನೆ, ಮಾತಿಗೆ ತಪ್ಪದಿಲ್ಲಲ್ಲ, ಖಂಡಿತ ತಪ್ಪದಿಲ್ಲ. ಇಷ್ಟು ಜನ ಇದ್ದಾರೆ, ಇಷ್ಟು ಜನರ ಮುಂದೆ ನಾನು ಕೊಟ್ಟಂತ ಮಾತು, ಅರಸನಾದಂತ ನಾನು ಕೊಟ್ಟಂತ ಮಾತನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯನಾ? ಕೇಳು, ಏನು ಬೇಕು ಕೇಳು. ಅವಳು ತಬ್ಬಿಬ್ಬಾಗಿ ಕೊನೆಗೆ ಬಾಯಿ ತೆರೀತಾಳೆ, ನನಗೆ ಯೌವಾನನ ತಲೆ ಬೇಕು. ಶಾಕ್ ಆದ. ಅಯ್ಯಯ್ಯೋ, ನೀನು ಏನು ಕೇಳ್ತಾ ಇದೀಯ? ನಿನಗೆ ತಲೆ ಕೆಟ್ಟಿದ್ಯಾ? ನೀನು ಹುಚ್ಚಿ ಆಗಿದ್ಯಾ? ನೀನು ಏನನ್ನ ಕೇಳ್ತಾ ಇದೀಯ? ಯೌವಾನನ ತಲೆ, ಅವನಿನ ತಲೆಯಿಂದ ನಿನಗೆ ಏನು ಬೇಕಾಗಿದೆ? ನನ್ನ ಅರ್ಧ ರಾಜ್ಯವನ್ನು ನಿನಗೆ ಕೊಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ನೀನು ಏನ್ ಕೇಳಿದ್ರೆ ನಾನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ. ಆದ್ರೆ ಆ ನಿರ್ದೋಷಿ ಆಗಿರುವಂತ, ಆ ಪ್ರವಾದಿ ಆಗಿರುವಂತ, ಆ ದೈವ ಭಕ್ತನಾಗಿರುವಂತ ಅವನ ತಲೆಯನ್ನ ಹೇಗೆ ನಾನು ತೆಗೆದುಕೊಂಡು ಬರುವುದು? ಹೇಗೆ ಅವನ ತಲೆಯನ್ನು ನಾನು ಕೊಡಲು ನಿನಗೆ ಸಾಧ್ಯ? ಅದು ಸಾಧ್ಯವಿಲ್ಲ, ಕೊಡಲು ಸಾಧ್ಯವಿಲ್ಲ. ಕೇಳಿಕೋ, ನೀನು ಬೇರೆ ಏನು ಬೇಕಾದ್ರೂ ಕೇಳಿಕೋ, ನಾನು ಕೊಡುತ್ತೇನೆ. ಹೆರೋದಿಯ ಮಗಳಿಗೂ ಹೆರೋದನಿಗೂ ತುಂಬಾ ವಾದ ವಿವಾದಗಳು ಪ್ರಾರಂಭವಾಯಿತು. ನೀನು ಕೇಳಿಕೋ, ಏನ್ ಕೇಳಿದ್ರೆ ನಾನು ಕೊಡ್ತೇನೆ. ಆ ಹೆರೋದನ ತಲೆಯನ್ನು ಕೇಳಬೇಡ. ಇಲ್ಲ, ನನಗೆ ಹೆರೋದನ ತಲೆಯೇ ಬೇಕು. ಕ್ಷಮಿಸಿ, ನನಗೆ ಯೌವಾನನ ತಲೆಯೇ ಬೇಕು. ಹೆರೋದನು ಹುಚ್ಚನಾದ. ಏನು ಮಾಡಬೇಕೆಂದು ಅವನಿಗೆ ತೋಚಲಿಲ್ಲ. ಎಲ್ಲರ ಮುಂದೆ ವಾಗ್ದಾನ ಮಾಡಿದ. ಪದೇ ಪದೇ ಹೆರೋದಿಯ ಮಗಳನ್ನ ಅವನು ಹೇಳಿದ, ನಿನಗೆ ಏನು ಬೇಕು ಕೇಳಿಕೋ, ಬಿಟ್ಟು ಬಿಡು, ಅವನನ್ನ ಬಿಟ್ಟು ಬಿಡು. ಅವನ ತಲೆಯನ್ನು ನೀನು ಯಾಕೆ ಕೇಳುತ್ತೀಯ? ಅವನ ಪ್ರಾಣ ತೆಗೆದ್ರೆ ನಿನಗೇನು ಲಾಭ ಸಿಗುತ್ತದೆ? ಆಕೆ ಮೊಂಡುವಾದ, ಇಲ್ಲ, ನನಗೆ ಯೌವಾನನ ತಲೆಯೇ ಬೇಕು. ಎಷ್ಟು ಮಾತನಾಡಿ ಎಷ್ಟು ಕಾಂಪ್ರಮೈಸ್ಗೆ ಹೋದ್ರು ಹೆರೋದಿಯ ಮಗಳು ಒಪ್ಪದ ಕಾರಣ, ಹೆರೋದಿಯು ಮಗಳನ್ನು ಒಪ್ಪಿಸದ ಕಾರಣ, ಪ್ರಿಯ ಒಮ್ಮೆಗೆ ಅಲ್ಲ, ಎಷ್ಟೋ ಸಾರಿ ತಾಯಿಯ ಬಳಿ ಹೋಗಿ ಸಂವಾದ ಮಾಡಿ ಬರ್ತಾ ಇದ್ಲು ಹೆರೋದಿಯ ಮಗಳು. ಏನ್ ಮಾಡ್ತಾ ಇದ್ಲು? ಹೋಗಿ ಒಂದೊಂದು ಸಾರಿ ಅರಸ ಹೇಳ್ಬೇಕಾದ್ರೆ, ಇದು ಬೇಡ, ನೀನ್ ಏನ್ ಕೇಳು, ಅದನ್ನ ಕೇಳು, ಇದನ್ನ ಕೇಳ್ಬೇಕಾದ್ರೆ ಅರಮನೆ ಕೇಳು, ಕೊಡ್ತೀನಿ, ಒಂದೊಂದು ಲಿಸ್ಟ್ ಕೊಡ್ತಾ ಇದ್ದ. ಅದನ್ನೆಲ್ಲ ಹೋಗಿ ಹೇಳ್ತಾ ಇದ್ಲು ತನ್ನ ತಾಯಿ ಹತ್ರ. ಅಮ್ಮ ಇದನ್ನ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ, ಅಮ್ಮ ಇದನ್ನ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ, ಅಮ್ಮ ಇದನ್ನ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಆಗ ತಾಯಿ ಹೇಳ್ತಾ ಇದ್ಲು, ಬೇಡ, ತಲೆಯೇ ಬೇಕು ಅಂತ ಹೇಳು. ಇಲ್ಲ, ಅದಕ್ಕೆ ಪರವಾಗಿ ಇದನ್ನ ಕೊಡ್ತಾರೆ, ಇಲ್ಲ, ತಲೆಯೇ ಬೇಕು ಎಂದೇಳು. ಮಾತನಾಡಿ ಕೊನೆಗೆ ರಾಜನು ಸೋತು ಹೋದ. ಅಷ್ಟು ಜನರ ಮುಂದೆ ಕೊಟ್ಟ ಮಾತಿಗೆ ಆತನ ಹೇಳಿದ, ಸೈನಿಕರನ್ನ ಕರೆದು ಯೌವಾನನ ತಲೆಯನ್ನ ಒಂದು ತಟ್ಟೆಯಲ್ಲಿ ಹಾಕಿ ತನ್ನಿ ಎಂಬುದಾಗಿ. ಯೌವಾನನ ಶಿರಸ್ಸನ್ನ ಒಂದು ತಟ್ಟೆಯಲ್ಲಿ ತನ್ನಿ ಎಂಬುದಾಗಿ ಹೇಳಿದರು. ಪ್ರೇರೆ ಯೋಚನೆ ಮಾಡಿ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಎಂದು ಶುಭ ಸಂದೇಶವನ್ನು ಸಾರಿದಂತಹ, ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಲು ಬಂದಂತಹ, ಬೆಂಗಾಡಿನಲ್ಲಿ ಕೂಗುವ ಶಬ್ದವಾದಂತಹ, ಎಲಿಯನಾಗಿ ಹುಟ್ಟಿ ಬಂದಂತಹ, ಅಭಿಷಕ್ತನಾದಂತಹ ಸ್ನಾನಿಕ ಯೌವಾನರ ಶಿರಸ್ಸಿಗಾಗಿ ಒಂದು ನೃತ್ಯ ಕಾರಣವಾಯಿತು, ಹಗೆತನ ಕಾರಣವಾಯಿತು. ಆ ಸ್ನಾನಿಕ ಯೌವಾನರ ಬಳಿ ಹೋಗಿ ಏನ್ ಹೇಳಿರಬಹುದು? ಯಾವ ವಿಧದಲ್ಲಿ ಅವರ ಶಿರಸ್ಸನ್ನ ತುಂಡು ಮಾಡಿರಬಹುದು? ಭವಿಷ್ಯ ಹೇಳಿರಬಹುದು. ಹೆರೋದಿಯು ನಿನ್ನ ತಲೆಯನ್ನು ಕೇಳುತ್ತಾ ಇದ್ದಾರೆ ಯೌವಾನ ಎಂಬುದಾಗಿ ಹೇಳಿರಬಹುದು. ಯೌವಾನನ ಮನಸ್ಸಿನಲ್ಲಿ ಪದರಿರಬಹುದು, ನಾನು ತಪ್ಪನ್ನು ತೋರಿಸಿದ್ರಿಂದ ನನ್ನ ಶಿರಸ್ಸು ಆಕೆಗೆ ಬೇಕೇ. ಇವತ್ತು ನೋಡಿ ಪ್ರಿಯರೇ, ಯಾರೆಲ್ಲ ತಪ್ಪು ನೋಡಿ ತೋರಿಸ್ತಾರೋ
ಅವರೆಲ್ಲರಿಗೂ ಇದೇ ಸಂಭವ. ನೀನು ತಪ್ಪು ಮಾಡ್ತಾ ಇದೀಯಾ, ನೀನು ಪಾಪ ಮಾಡ್ತಾ ಇದೀಯಾ, ನೀನು ಕೆಟ್ಟದ್ದು ಮಾಡ್ತಾ ಇದೀಯಾ, ನೀನು ಕೆಟ್ಟದನ್ನ ಬಿಟ್ಟು ಬಿಡು, ನೀನು ಹೀಗೆ ಮಾಡು, ಪ್ರಾರ್ಥನೆ ಮಾಡು, ನೀನು ಹಾಗೆ ಮಾಡಬೇಡ, ನೀನು ಹೀಗೆ ಕೆಟ್ಟದ್ದು ಒಳ್ಳೆಯದನ್ನ ಮಾಡು. ಎಲ್ಲಿ ಒಬ್ಬ ಮನುಷ್ಯ ಖಡಕ್ಕಾಗಿ ನೇರವಾಗಿ ಮಾತಾಡುತ್ತಾನೋ ಆ ವ್ಯಕ್ತಿಯನ್ನ ಯಾರಿಗೂ ಇಷ್ಟವಾಗುವುದಿಲ್ಲ. ಆ ವ್ಯಕ್ತಿ ಯಾರಿಗೂ ಇಷ್ಟವಾಗುವುದಿಲ್ಲ. ಆ ವ್ಯಕ್ತಿ ಮುಂದೆ ನಗಾಡಿ ಮಾತನಾಡಿದರೂ ಹಿಂದೆ ಆ ವ್ಯಕ್ತಿಯನ್ನು ಕುರಿತು ಕೆಟ್ಟ ಭಾವನೆಗಳೇ, ತಪ್ಪು ಕಲ್ಪನೆಗಳೇ ಇರುತ್ತದೆ ಹೊರತು ಒಳ್ಳೆಯ ಅಭಿಪ್ರಾಯಗಳು, ತಪ್ಪು ಅಭಿಪ್ರಾಯಗಳು ಇರುತ್ತದೆ. ಒಳ್ಳೆಯ ಅಭಿಪ್ರಾಯಗಳು ಇರುವುದಿಲ್ಲ. ಟೀಕೆಗಳು ಮಾತ್ರವಿರುತ್ತದೆ. ಹೌದು, ಟೀಕೆಗಳು ಮಾತ್ರ ಇರುತ್ತದೆ. ಅವನು ಪ್ರವಾದಿಯಾಗಿದ್ದರೆ ಹೀಗೆ ಮಾತನಾಡಬಹುದಾ? ಅವರು ಪ್ರಾರ್ಥಿಸುವರಾದರೆ ಹೀಗೆ ಹೇಳಬಹುದಾ? ಅವರಲ್ಲಿ ದೇವರ ಆತ್ಮನಿದ್ದರೆ ಹೀಗೆ ಮಾತಾಡಬಹುದಾ? ತಪ್ಪನ್ನು ತೋರಿಸುವಾಗ ಮೇಲೆ ಬರುವಂತಹ ಅಪವಾದಗಳು. ಯಾವುದಕ್ಕಾಗಿ ಈ ಮನುಷ್ಯ ನನ್ನೊಡನೆ ಮಾತನಾಡುತ್ತಾ ಇದ್ದಾನೆ? ಯಾವುದಕ್ಕಾಗಿ ಇವರು ನನಗೆ ಪ್ರೇರಣೆಯನ್ನು ಕೊಡುತ್ತಾ ಇದ್ದಾರೆ? ಇವುಗಳನ್ನು ಯಾರು ಚಿಂತಿಸುವುದಿಲ್ಲ. ತಪ್ಪು ತೋರಿಸುವವನ, ಖಡಕ್ಕಾಗಿ ಮಾತನಾಡುವವನ ತುಳಿಯಲು ಯತ್ನಿಸುವಂತಹ ಜನಾಂಗ ಲೋಕವಾಗಿದೆ ಪ್ರಿಯರೇ ಈ ಲೋಕ. ಅದರಿಂದ ಒಬ್ಬನನ್ನ ಪಶ್ಚಾತ್ತಾಪಕ್ಕೆ ಕರೆತರುವಂತಹ ವ್ಯಕ್ತಿಯ ಜೀವಿತದಲ್ಲಿ ಬರುವ ಹೋರಾಟಗಳು ಹೇಳಲ ಸಾಧ್ಯವಾದವುಗಳು. ಹೀಗೆ ಸ್ನಾನಿಕ ಯೌವನರ ಬಳಿ ಹೋಗಿ ಕೇಳುವಾಗ, ಹೆರೋದ್ಯಳ ಮಗಳು ನೃತ್ಯಕ್ಕಾಗಿ ನಿನ್ನ ತಲೆಯನ್ನು ಕೇಳುತ್ತಾ ಇದ್ದಾಳೆ. ಅಯ್ಯೋ, ಯಾಕೆ? ನನ್ನ ತಲೆಯಿಂದ ಅವಳಿಗೆ ಏನು ಸಿಗುತ್ತದೆ? ಇಲ್ಲ, ರಾಜ್ಯಾಜ್ಞೆ, ನಾವೇನು ಮಾಡಲಾಗುವುದಿಲ್ಲ, ನಿಮ್ಮ ತಲೆ ನನಗೆ ಬೇಕು, ನಿಮ್ಮ ತಲೆ ನಮಗೆ ಬೇಕು. ನಿಮ್ಮನ್ನು ಕರೆತರಲಲ್ಲ, ನಿಮ್ಮ ತಲೆಯನ್ನು ತರಲಿಕ್ಕಾಗಿ ಹೇಳಿದ್ದಾರೆ. ಆ ಯೌವನರ ಮನಸ್ಸು ಏನಾಗಿರಬಹುದು? ಆ ಯೌವನರ ಚಿಂತನೆ ಏನಾಗಿದ್ದಿರಬಹುದು? ಕ್ಷಣಾರ್ಥದಲ್ಲಿ ಯೌವನನ ಮುಂದೆ ಹೋಗಿ ಸಿಪಾಯಿಗಳು ತಲೆಯನ್ನು ಕೇಳುತ್ತಾರೆ. ಸಿಪಾಯಿಗಳಿಗೆಲ್ಲ ಆತನ ಮೇಲೆ ಭಯ, ಆತನ ಪ್ರವಾದಿ ಎಂಬುದಾಗಿ. ಆವತ್ತನಲ್ಲಿ ಹೋಗಿ, ಯೌವನಲ್ಲಿ ಹೋಗಿ ಮೊರೆ ಹಾಕ್ತಾರೆ, ನನಗೆ ನಿಮ್ಮ ತಲೆ ಬೇಕು, ಏನು ಮಾಡುವುದು ನಮಗೆ ಗೊತ್ತಿಲ್ಲ, ನಿಮ್ಮನ್ನು ನಮಗೆ ಕೊಲ್ಲಲು ಸಾಧ್ಯವಾಗುತ್ತಾ ಇಲ್ಲ, ಆದರೆ ರಾಜ್ಯ ಕಟ್ಟಳೆ ಪಡಿ ಮಾಡಿದರೆ ಏನು ಮಾಡುವುದು? ಅಲ್ಲಿ ಸ್ನಾನಿಕ ಯೌವನರು ಹೇಳಿದ್ರು, ನೀವು ಬಂದಂತ ಕಾರ್ಯವನ್ನು ನೀವು ಮಾಡಿ, ನಿಮಗೆ ಕೊಟ್ಟಂತಹ ಕಟ್ಟಳೆಯನ್ನು ನೀವು ನೆರವೇರಿಸಿ, ಸರಿ, ನನ್ನ ತಲೆಯನ್ನು ಕೊಂಡು ಹೋಗಿ. ತನ್ನ ಶಿರಸ್ಸನ್ನ ಕಲ್ಲಿನ ಮೇಲೆ ಇಟ್ಟರು. ಸಿಪಾಯಿಗಳು ಹತ್ತಿತ್ತ ಕತ್ತಿಯನ್ನು ತೆಗೆದು, ಮೊನಚಾದ ಖಡ್ಗವನ್ನು ತೆಗೆದು, ಸ್ನಾನಿಕ ಯೌವನರು ಶಿರಸ್ಸನ್ನ ಕಲ್ಲಿನ ಮೇಲೆ ಇಡುವಾಗ ಒಂದೇ ಏಟಿನಲ್ಲಿ ತುಂಡರಿಸಿದರು. ಯೌವನನ ತಲೆಯನ್ನ 2 ತುಂಡಾಯಿತು. ರಕ್ತ ಸಿಕ್ತವಾದಂತಹ ಆ ರುಂಡವನ್ನ ತೆಗೆದುಕೊಂಡು ತಲೆಯಲ್ಲಿಟ್ಟು ಹೆರೋದನ ಮುಂದೆ ತರುತ್ತಾರೆ. ಹೆರೋದನು ನಡುಗುತ್ತಾ ಭಯಭೀತಿಯಿಂದ, ಕಣ್ಣೀರಿನಿಂದ ತನ್ನ ಕೈಯಲ್ಲಿ ಆ ಶಿರಸ್ಸನ್ನ, ಯೌವನನ ತುಂಡರಿಸಲ್ಪಟ್ಟಂತ ಶಿರಸ್ಸನ್ನ, ತಟ್ಟೆಯನ್ನು ತೆಗೆದು ಕೈಯಲ್ಲಿ ತೆಗೆದುಕೊಂಡು, ಅಯ್ಯೋ, ನಾನು ಮಾಡಿದ ಪಾಪಕ್ಕೆ, ಒಬ್ಬ ಪುಣ್ಯಾತ್ಮನನ್ನ, ಒಬ್ಬ ಪ್ರವಾದಿಯ ಕೊಲೆಗೆ ನಾನು ಕಾರಣನಾಗಿ ಹೋದನಲ್ಲ, ಅಯ್ಯೋ, ನಾನು ಮಾಡಿದ ಅಕ್ರಮದ ನಿಮಿತ್ತವಾಗಿ, ಅಯ್ಯೋ, ಈ ರಕ್ತಪಾತವು ಸಾಧ್ಯವಾಯಿತಲ್ಲ, ಅಯ್ಯೋ, ನಾನು ಹೆರೋದಿಯ ಕೂಡ ಇರುವುದಕ್ಕಾಗಿ, ಅಯ್ಯೋ, ಈಕೆಯಿಂದ ನಾನು ಈ ಪ್ರವಾದಿಯನ್ನ ನಾನು ತುಂಡರಿಸಿ ಬಿಟ್ಟನಲ್ಲ ಎಂದು ಪಶ್ಚಾತ್ತಾಪದಿಂದ ಯೌವನನ ಶಿರಸ್ಸನ್ನ, ತಟ್ಟೆಯನ್ನು ತೆಗೆದು ಹೆರೋದಿಯ ಮಗಳ ಕೈಯಲ್ಲಿ ಕೊಡುತ್ತಾಳೆ. ಹೆರೋದಿಯ ಮಗಳು ಸಹ ನಡುಗುತ್ತಾ ಯೌವನನ ತಲೆಯನ್ನ ತೆಗೆದುಕೊಂಡು ಹೋಗಿ ತಾಯಿಯ ಕೈಯಲ್ಲಿ ಕೊಡುತ್ತಾಳೆ. ಆದರೆ ಅಂದು ಆ ಕ್ಷಣ ಹೆರೋದಿಯಳು ಹುಚ್ಚಳಾಗಿ ಹೋದಳು. ಅಂದಿನಿಂದ ಅವಳು ಮಲಗಲೇ ಇಲ್ಲ, ರಾತ್ರಿಯಲ್ಲ. ಅಂದಿನಿಂದ ಅವಳು ಬುದ್ಧಿ ಭ್ರಮಣೆಯಾಗಿ ಹೋದಳು. ಪ್ರಿಯರೇ, ನಾವು ಕೆಲವು ಸಂಗತಿಗಳನ್ನು ಯೋಚಿಸಬೇಕು.
ನಿರಪರಾಧಿಯ ಕೂಗು ದೇವರತ್ತ, ನಿರಪರಾಧಿಯ ಕೂಗು ದೇವರತ್ತ. ಆದರೂ ಸ್ನಾನಿಕ ಯೌವನಂತೆ ನಾವು ಜೀವಿಸಬೇಕು. ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸುವ ವ್ಯಕ್ತಿಗಳಾಗಿ ನಾವು ಜೀವಿಸಬೇಕು. ಪ್ರತಿಯೊಬ್ಬರಿಗೂ ಪಶ್ಚಾತ್ತಾಪಕ್ಕೆ ಕರೆ ಕೊಡಲು ನಾವು ಜೀವಿಸಬೇಕು. ದೇವರ ಸಾಮ್ರಾಜ್ಯವನ್ನು ವಿಸ್ತರಿಸಲು ನಾವು ಜೀವಿಸಬೇಕು. ಪ್ರಿಯರೇ, ದೇವರ ವಾಕ್ಯ ಕ್ಷಣಿಕವಾದದ್ದಲ್ಲ, ಶಾಶ್ವತವಾದದ್ದು. ಹೀಗೆ ಸ್ನಾನಿಕ ಯೌವನನ ಮಹೋತ್ಸವದ ಈ ದಿನ ನಾವು ಸ್ನಾನಿಕ ಯೌವನರ ಕುರಿತು ನಾವು ಚಿಂತಿಸ್ತಾ ಇದ್ದೇವೆ. ಆತನ ಪಾದರಕ್ಷೆಗಳನ್ನು ಸಹ ಬಿಚ್ಚಲು ನಾನು ಯೋಗ್ಯನಲ್ಲ ಎಂದು ಹೇಳಿದಂತ ಮಹತ್ತರವಾದ ಮಾತು. ಅವನು ಬೆಳೆಯಲಿ, ನಾನು ಕೊಳೆಯಲಿ, ಅಳಿಯಲಿ. ಯಾತಕ್ಕಾಗಿ ನಾನು ನೀವು ಈ ಲೋಕಕ್ಕೆ ಬಂದಿದ್ದೇವೆ? ಏನು ಉದ್ದೇಶಕ್ಕಾಗಿ ಈ ಲೋಕಕ್ಕೆ ನಾವು ಬಂದಿದ್ದೇವೆ? ಹೇಗೆ ನಾವು ಜೀವಿಸುತ್ತಾ ಇದ್ದೇವೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು ಎಂಬುದನ್ನ ಎಂದಾದರೂ ಕುಳಿತು ನಾವು ಯೋಚಿಸಿದ್ದೇವೆಯೇ? ಬರೀ ಲೌಕಿಕವಾಗಿ, ಪ್ರಾಪಂಚಿಕವಾಗಿ, ಜನರ ಮೆಚ್ಚುಗೆಗೆ ಪಾತ್ರರಾಗಿ, ಜನರ ಹೊಗಳಿಕೆಗೆ ಪಾತ್ರರಾಗಿ, ಯಾಜಕರುಗಳ ಮುಂದೆ ಪ್ರದರ್ಶಿಸಿಕೊಳ್ಳುತ್ತಾ, ಜನರ ಮುಂದೆ ಪ್ರದರ್ಶಿಸಿಕೊಳ್ಳುತ್ತಾ, ಕಳ್ಳ ಬೋಧಕರಾಗಿ, ಸುಳ್ಳು ಬೋಧಕರಾಗಿ, ಪ್ರಾರ್ಥನೆ ಮಾಡುವವರಂತೆ ನಟಿಸಿ, ಮನಸ್ಸಿನಲ್ಲಿ ಕಲ್ಮಶವನ್ನಿಟ್ಟು, ಹೃದಯಂತರಾಳದಲ್ಲಿ ಕಲ್ಮಶದಲ್ಲಿ ಜೀವಿಸಿ, ಇವತ್ತು ಪಾಪಿಗಳಾಗಿ ನಾವು ಜೀವಿಸ್ತಾ ಇದ್ದೇವೆ. ಸ್ನಾನಿಕ ಯೌವನರು ಕೊಡುವ ಕರೆ ಒಂದೇ: ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು. ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು ಅಂದರೆ ಪ್ರಿಯರೇ, ಬೇರೆ ಈ ವಾಕ್ಯದ ಅರ್ಥ ಏನು ಗೊತ್ತಾ? ಯೇಸು ಸ್ವಾಮಿ ಬಂದರು ಎಂಬುದಾಗಿ. ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು ಅಂದ್ರೆ ಪ್ರಭು ಯೇಸು ಈ ಲೋಕಕ್ಕೆ ಬಂದರು, ಮೆಸ್ಸಾಯನು ಈ ಲೋಕಕ್ಕೆ ಬಂದನು. ಅದರಿಂದ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಸ್ವರ್ಗರಾಜ್ಯವೇ ನಿಮ್ಮ ಮಧ್ಯೆ ಇಳಿದು ಬಂದಿದೆ. ಸ್ವರ್ಗರಾಜ್ಯವು ನಿಮ್ಮ ಮಧ್ಯೆ ಒಂದು ವಾಸ ಮಾಡುತ್ತಾ ಇದೆ. ಸ್ವರ್ಗರಾಜ್ಯವೇ ನಿಮ್ಮೊಂದಿಗೆ ಇದೆ. ಆದ್ದರಿಂದ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಯೇಸುವೆಂಬ ಸ್ವರ್ಗರಾಜ್ಯವನ್ನು ಕುರಿತು ಸ್ನಾನಿಕ ಯೌವನರು ಸಾರಿದರು. ಆಕಾಶದಲ್ಲಿರುವಂತಹ ಸ್ವರ್ಗರಾಜ್ಯವನ್ನೆಲ್ಲ, ಪರದಿಂದ ಇಳಿದು ಬಂದ ಜೀವಂತ ರೊಟ್ಟಿ ನಾನೇ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಯೇಸುವೆ ಆ ಸ್ವರ್ಗರಾಜ್ಯ. ಆ ಸ್ವರ್ಗರಾಜ್ಯವಾಗಿರುವ ಯೇಸುವನ್ನು ಕುರಿತೇ ಸ್ನಾನಿಕ ಯೌವನರು ಬೋಧಿಸಿದರು. ಆಲಿಸುವ, ಧ್ಯಾನಿಸುವ, ಪಾಲಿಸುವ, ಸಾರುವ, ಸತ್ಯದ ಪಥದಲ್ಲಿ ನಡೆಯುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ. ಪ್ರೇಸ್ ದಿ ಲಾರ್ಡ್.